ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಸರಿಯಾದ ಕಣ್ಣಿನಿಂದ ವಿಚಾರ ಮಾಡಿದರೆ ಪರಮಾರ್ಥ ತತ್ವ ಹೇಗಿದೆಯೋ ಹಾಗೆ ಗೊತ್ತಾಗುತ್ತೆ. ಪರದೇಶದಲ್ಲಿ ಈ ಅವಸ್ಥಾತ್ರಯಗಳನ್ನು ಈ ರೀತಿಯಿಂದ ವಿಚಾರ ಮಾಡಿಲ್ಲ. ಮಾಡಿದರೂ ಸಹಿತ ಈಗ ಹೇಳುವ ರೀತಿಯಲ್ಲಿ ಹೀಗೆ ಮಾಡಿಲ್ಲ. ಮತ್ತು ನಮ್ಮ ದೇಶದಲ್ಲಿ ಅವಸ್ಥೆಗಳನ್ನು ಇಟ್ಟುಕೊಂಡು ವಿಚಾರ ಮಾಡಿದವರು ಇದ್ದಾರೆ. ಆದರೆ ಹೀಗೆ ಹೆಗ್ಗುರುತುಗಳನ್ನು ಇಲ್ಲಿ ಹೇಳುತ್ತಿದೆಯಲ್ಲ, ಈ ಕ್ರಮದಲ್ಲಿ ಅವರು ಮಾಡದೆ ಎಚ್ಚರದ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಮೂರವಸ್ಥೆಗಳನ್ನು ಅದೇ ಕಣ್ಣಿನಿಂದ ನೋಡಿ ವಿಚಾರ ಮಾಡಿದ್ದಾರೆ. ಅದರಿಂದ ಯಾವ ಲಾಭವೂ ಆಗಬೇಕೋ ಅದು ಆಗದೆ ಹೋಗಿದೆ. ಅದಕ್ಕಾಗಿ ಇಲ್ಲಿಯೂ ಜಿಜ್ಞಾಸುಗಳಿಗೆ, ಮುಮುಕ್ಷುಗಳಿಗೆ ಸರಿಯಾದ ಲಾಭವಾಗಬೇಕು ಅನ್ನೋದಕ್ಕಾಗಿ ಇಲ್ಲಿ 5 ಹೆಗ್ಗುರುತುಗಳನ್ನು ತೋರಿಸಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಅವಸ್ಥೆಯು ಎಷ್ಟು ವಿಶಾಲವಾಗಿದೆ ಅನ್ನುವುದನ್ನು ಹೇಳಿದ್ದಾರೆ. ಸಾಮಾನ್ಯವಾಗಿ ಜನರಿಗೆ ಏನನಿಸುತ್ತಿದೆ ಅಂದರೆ, ಈ ಪ್ರಪಂಚವು ಎಂದೆಂದಿಗೂ ಹೀಗೆ ಇದ್ದುಕೊಂಡಿದೆ. ಇದರಲ್ಲಿ ನಾವು ಮೊನ್ನೆ ನಮ್ಮ ತಂದೆ ತಾಯಿಯಿಂದ ಹುಟ್ಟಿದ್ದೇವೆ. ಇದರಲ್ಲಿ ಯಾವ ವ್ಯವಹಾರವು ನಮಗೆ ಒದಗಿ ಬರುತ್ತದೆಯೋ ಅದನ್ನು ಮಾಡ್ತಾ ಇದ್ದೇವೆ. ಈ ಪ್ರಪಂಚವಿದೆಯಲ್ಲ, ಆಗಾಗ್ಗೆ ಪರಿಣಾಮವನ್ನು ಹೊಂದುತ್ತಲೇ ಇರುತ್ತಿದೆ. ಇದರ ವಿಕಾರವಿದೆಯಲ್ಲ, ತೀವ್ರವಾಗಿ ಬದಲಾಯಿಸುತ್ತಿರುವುದರಿಂದ ಈ ಕಾಲದಲ್ಲಿ ಹೀಗಿತ್ತು, ಇನ್ನೊಂದು ಕಾಲದಲ್ಲಿ ನೋಡುವಾಗ ಹಾಗೆ ಇರಬೇಕು ಅನ್ನುವ ನಿಯಮವೇನೂ ಇರುವುದಿಲ್ಲ. ಅದು ಒಂದೇ ಸಮನೆ ಬದಲಾಯಿಸುತ್ತಲೇ ಇದ್ದುಕೊಂಡಿರುತ್ತದೆ. ಹೀಗೆ ಸಾಮಾನ್ಯ ಜನರಿಗೆಲ್ಲ ಅನಿಸುತ್ತೆ. ಇನ್ನು ಇದರಲ್ಲಿ ಪ್ರತಿಯೊಬ್ಬರು, ಅಂದರೆ ಈ ಪ್ರಪಂಚದಲ್ಲಿ ವ್ಯವಹಾರವನ್ನು ಮಾಡಿ ಸ್ವಲ್ಪ ಕಾಲ ಇದ್ದು ಎಲ್ಲರೂ ಸತ್ತು ಹೋಗಬೇಕಾಗಿದೆಯಲ್ಲವೇ, ಹೀಗೆ ಅನಿಸುತ್ತಿದೆ. ಈ ಪ್ರಪಂಚದ ತುದಿ ಯಾವುದು, ಕೊನೆ ಯಾವುದು, ಹೀಗೆ ಹೇಳುವುದಕ್ಕೆ ಯಾರಿಂದಲೂ ಬರುವಂತಿಲ್ಲ. ಈ ಪ್ರಪಂಚ ಮೊದಲಿಗೆ ಯಾವಾಗ ಹುಟ್ಟಿತು, ಎಂದ ಇದು ಮುಗಿದು ಹೋಗುತ್ತಿದೆ, ಹೀಗ್ಯಾರಿಗೂ ತಿಳಿಯುವಂತಿಲ್ಲ. ಹೀಗಿದೆ ಈ ಪ್ರಪಂಚದ ಸ್ವಭಾವ ಅಂತ ಸಾಮಾನ್ಯ ಜನರಿಗೆಲ್ಲ ಅನಿಸುತ್ತಿದೆ. ಅಂತೂ ಪ್ರತಿಯೊಬ್ಬರು ಈ ಪ್ರಪಂಚದಲ್ಲಿಯೇ ಹುಟ್ಟಬೇಕು, ಇರಬೇಕು,
ಅವರವರಿಗೆ ಒದಗಿ ಬಂದಿರುವ ಉದ್ಯೋಗವನ್ನು ಮಾಡಬೇಕು, ಆ ನಂತರ ಸತ್ತು ಹೋಗಬೇಕು. ಇಷ್ಟು ಮಾತ್ರ ಹೀಗಿದೆ ಅಂತ ಅನಿಸುತ್ತೆ. ಆದರೆ ಈಗ ಈ ಅವಸ್ಥೆಗಳನ್ನು ಹೇಳುವುದಕ್ಕೆ ಹೊರಟಿದೆಯಲ್ಲ, ಇವುಗಳನ್ನು ನೋಡುವಾಗ ಅನುಭವಕ್ಕೆ ಅನುಸರಿಸಿ ನೋಡಬೇಕು ಅಂತ ಹೇಳಿದೆ. ಹಾಗೆ ನೋಡಿದರೆ ಸರಿಯಾಗಿ ತತ್ವ ಗೊತ್ತಾಗುತ್ತಿದೆ. ಈಗ ಇವುಗಳನ್ನು ವಿಚಾರ ಮಾಡುವಾಗ ಏನನಿಸುತ್ತಿದೆ? ಪ್ರಪಂಚ ಅಂತ ಹೇಳುತ್ತೀವಲ್ಲ, ಪ್ರಪಂಚ ಅಂದ್ರೆ 3 ಪ್ರಕಾರದ ಪ್ರಪಂಚ ಅಂತ ಹೇಳ್ತಲ್ಲ. ಆಧ್ಯಾತ್ಮಿಕ ಪ್ರಪಂಚ, ಶರೀರದಿಂದ ಹಿಡಿದು ಅಹಂಕಾರದ ಪರ್ಯಂತ ಇರುವ ಆದಿ ಭೌತಿಕ ಪ್ರಪಂಚ, ಪಂಚಮಹಾಭೂತಗಳು, ಪಂಚಮಹಾಭೂತಗಳಿಂದ ತಯಾರಾಗಿರುವ ಪದಾರ್ಥಗಳು, ಆದಿ ದೈವಿಕ ಪ್ರಪಂಚ, ನಮ್ಮ 14 ಇಂದ್ರಿಯಗಳಿಗೆ 14 ಅಧಿದೇವತೆಗಳು ಇದ್ದಾರಲ್ಲ ಅವರು, ಸೂರ್ಯ, ಚಂದ್ರ, ನಕ್ಷತ್ರ, ಇನ್ನು ಜನರಿಗೆ ದೇವತೆಗಳ ಭಾವನೆ ಬರುತ್ತಿದೆಯಲ್ಲ ಅದು. ಹೀಗೆ ಈ 3 ಪ್ರಪಂಚವು ನಮ್ಮ ಎಚ್ಚರದ ಅವಸ್ಥೆಯಲ್ಲಿ ಇದ್ದುಕೊಂಡಿರುತ್ತಿದೆ ಅಂತ ಹೇಳಿದೆ. ಇದು ಹೇಗೆ ಗೊತ್ತಾಗುತ್ತಿದೆ ಅನ್ನೋದಕ್ಕೆ ನಮ್ಮ ಅನುಭವ ನೋಡ್ಕೋಬೇಕು. ಏನು, ನಮಗೆ ಎಚ್ಚರದ ಅವಸ್ಥೆ ಬಂದರೆ ಈ 3 ಪ್ರಕಾರದ ಪ್ರಪಂಚವು ತೋರಿಕೊಳ್ಳುತ್ತಿದೆ. ನಮಗೆ ಎಚ್ಚರದ ಅವಸ್ಥೆ ಬರೆದಿದ್ರೆ ಈ 3 ಪ್ರಕಾರದ ಪ್ರಪಂಚವು ತೋರಿಕೊಳ್ಳುವುದಿಲ್ಲ. ಜನರು ನಿದ್ರೆ ಮಾಡ್ತೇವಿ ಅಂತ ಹೇಳುತ್ತಾರಲ್ಲ, ಆ ನಿದ್ರೆಯಲ್ಲಿ ಯಾರಿಗಾದರೂ ಪ್ರಪಂಚವು ತೋರಿಕೊಳ್ಳುತ್ತಿದೆಯೇ? ಎಲ್ಲ, ಎಲ್ಲರ ಅನುಭವದಲ್ಲಿ ಇರುವುದನ್ನು ಈಗ ಹೇಳ್ತಾ ಇರುವುದು. ಇದನ್ನೇ ಸಾರ್ವತ್ರಿಕ ಅನುಭವ ಅಂತ ಕರೆಯುತ್ತಾರೆ. ಒಬ್ಬೊಬ್ಬರಿಗೆ ಐತಿ ಅನುಭವ ಅಂತ ಅಲ್ಲ, ಎಲ್ಲರಿಗೂ ಹೀಗೆ ಇದೆ. ಏನಂತ? ಎಚ್ಚರವಿದ್ದರೆ ಈ ಪ್ರಪಂಚ ತೋರುತ್ತಿದೆ. ಪ್ರಪಂಚ ಅನ್ನುವಾಗ ದೇಶ, ಕಾಲ, ಜೀವರಾಶಿ, ಈ 3 ಪ್ರಕಾರದ ಪ್ರಪಂಚ ಎಲ್ಲ ಒಟ್ಟು ನೋಡಿಕೊಳ್ಳಬೇಕಾಗಿದೆ. ಎಚ್ಚರದ ಅವಸ್ಥೆ ಇಲ್ಲದಿರುವಾಗ, ಆಗ ಯಾವ ದೇಶದಲ್ಲಿ ಇದ್ದೇವೆ, ಯಾವ ಕಾಲದಲ್ಲಿದ್ದೇವೆ, ಯಾವ ಪ್ರಪಂಚವೂ ತೋರುತ್ತಿದೆ, ಯಾವ ಜೀವರಾಶಿಯೂ ಇದೆ ಅಂತ ಅನಿಸುತ್ತೆ. ಆದ್ದರಿಂದ ಎಚ್ಚರದ ಅವಸ್ಥೆಯಲ್ಲಿಯೇ ಇದೆಲ್ಲ ಇದ್ದುಕೊಂಡಿದೆ ಅಂತ ಸರ್ವರ ಅನುಭವದಲ್ಲಿ ಇರುತ್ತಿದೆ. ನಾವು ಎಚ್ಚರವಾಗಿರುವಾಗ ಇದೆಲ್ಲ ಹರಡಿಕೊಂಡು ತೋರುತ್ತಿದೆ. ನಿದ್ರಿಸಿದವೆಂದರೆ ಎಲ್ಲಿಯೋ ಅಡಗಿಕೊಳ್ಳುತ್ತಿದೆ. ಹೀಗಿರುವಾಗ ಈ ಪ್ರಪಂಚವು ತಾನೇ ಸ್ವತಂತ್ರವಾಗಿದ್ದುಕೊಂಡಿರುವುದೆಂತಲೂ ಅದರಲ್ಲಿ ನಾವು ಇರುವೆವೆಂತಲೂ ಭಾವಿಸುವುದಕ್ಕೆ ಕಾರಣವೆಲ್ಲಿರುತ್ತದೆ? ಈಗ ನಮಗೆ ನಿದ್ರೆ ಬಂತು ಅಂದ್ರೆ ಪ್ರಪಂಚ ತೋರುವುದಿಲ್ಲ. ಹೀಗಿರುವಾಗ ಪ್ರಪಂಚದಲ್ಲಿ ನಾವಿದ್ದೇವೆಯೋ ಅವಸ್ಥೆಯಲ್ಲಿ ಪ್ರಪಂಚವೂ ಇದೆಯೋ ನೋಡಿಕೊಳ್ಳಬೇಕು. ಈಗ ನಾವು ಅನ್ನುವಾಗ ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡಿದ್ದೇವಲ್ಲ, ಈ ರೂಪವನ್ನು ನಾನು ನಾವು ಅಂತ ಕಲ್ಪನೆ ಮಾಡಿಕೊಂಡಿದ್ದೇವೆ. ಆದರೆ ಈ ಪ್ರಪಂಚದಲ್ಲಿ ನಾನು ಶರೀರೇಂದ್ರಿಯಾದಿಗಳು ಇರಬಹುದು. ಆದರೆ ಪ್ರಪಂಚವು ಎಚ್ಚರದ ಅವಸ್ಥೆ ಇಲ್ಲದಿರುವಾಗ ತಾನೇ ಸ್ವತಂತ್ರವಾಗಿ ಇರುತ್ತಿದೆಯೇ, ತೋರಿಕೊಳ್ಳುತ್ತಿದೆಯೇ ನೋಡ್ಕೋಬೇಕು.
ಕೆಲವರು ಹೀಗೆ ಕೇಳಬಹುದು, ಏನು ಅಲೆ ನಮಗೊಬ್ಬರಿಗೆ ಎಚ್ಚರದ ಅವಸ್ಥೆ ಇಲ್ಲದಿದ್ದರೆ ಏನಾಯ್ತು, ಈ ಪ್ರಪಂಚ ಎಲ್ಲಿ ಹೋಗಿರುತ್ತಿದೆ, ಇದ್ದೇ ಇರ್ತೈತಿ ಅಂತ ಹೀಗೆ ಅನ್ನಬಹುದು. ನಿಮಗೆ ಎಚ್ಚರದ ಅವಸ್ಥೆ ಇಲ್ಲದಿರುವಾಗ ಈ ಪ್ರಪಂಚ ತನ್ನ ಪಾಡಿಗೆ ತಾನು ಇರುತ್ತಿದೆ ಅನ್ನೋದು ನಿಮಗೆ ಹೇಗೆ ಗೊತ್ತಾಗುತ್ತಿದೆ ಹೇಳಬೇಕು. ಇನ್ನು ಉಳಿದವರು ಇದ್ದಾರೆ ಅಂತ ಹ್ಯಾಕ್ ತಿಳ್ಕೊಳ್ತಾ ಇದ್ದೀರಿ ಹೇಳ. ಇದು ಅನುಭವಕ್ಕನುಸರಿಸಿ ನೋಡಿ ನಿರ್ಣಯ ಮಾಡಿಕೊಳ್ಳಬೇಕಾಗಿದೆ. ಪ್ರತಿಯೊಬ್ಬರ ಅನುಭವ ಹೇಗಿದೆ, ಎಚ್ಚರ ಇದ್ರೆ ಈ ಪ್ರಪಂಚ ತೋರ್ತೈತಿ, ಎಚ್ಚರದ ಅವಸ್ಥೆ ಇಲ್ಲ ಅಂದ್ರೆ ಪ್ರಪಂಚ ತೋರುವುದೇ ಇಲ್ಲ. ಆದ್ದರಿಂದ ಈ ಅವಸ್ಥೆಯಲ್ಲಿ ಪ್ರಪಂಚವು ಇದ್ದುಕೊಂಡಿದೆ ಅಂತ ಹೇಳಿರುವುದು. ನಮಗೆ ಅವಸ್ಥೆ ಎಂದರೆ ಏನು ಅನ್ನೋದು ಇನ್ನೂ ಗೊತ್ತಾಗದೇ ಇರುವುದರಿಂದ ನಮಗೊಬ್ಬರಿಗೆ ಎಚ್ಚರ ಬರದೇ ಇದ್ರೆ ಏನಾಯ್ತು, ಪ್ರಪಂಚ ತನ್ನ ಪಾಡಿಗೆ ತಾನು ಇರ್ತೈತಿ ಅಂತ ಕೇಳಬೇಕು ಅನ್ನುವ ಭಾವನೆ ಮುಂದಾಗುತ್ತಿದೆ. ಅದಕ್ಕನ ಅವರು ಅವಸ್ಥೆ ಅಂದರೆ ಏನು ಅನ್ನುವ ವಿಷಯವನ್ನು ಮುಂದೆ ತೋರಿಸ್ತಾ ಇದ್ದಾರೆ. ನಿಮಗೆ ಎಚ್ಚರ ಇಲ್ಲದಿದ್ದರೆ ನಿಮಗಿರುವ ಶರೀರೇಂದ್ರಿಯಾದಿಗಳದವಂತ ಹ್ಯಾಕ್ ತಿಳ್ಕೊಳ್ತೀರಿ ಮೊದಲಿಗೆ ಹೇಳ್ರಿ. ನೀವು ಇಂದ್ರಿಯ ಕರ್ಣಾದಿಗಳನ್ನು ಉಪಯೋಗಿಸಿದ ನಂತರ ಅಲ್ಲವೇ ಪ್ರಪಂಚವಿದೆ ಅಥವಾ ಇನ್ನು ಉಳಿದವರದಾರ ಅಂತ ತಿಳ್ಕೊಳ್ಳುವುದು. ಮೊದಲಿಗೆ ನಿಮಗೆ ಎಚ್ಚರ ಇಲ್ಲದಿದ್ರೆ ಶರೀರೇಂದ್ರಿಯಾದಿಗಳದವಂತ ಹ್ಯಾಕ್ ಗೊತ್ತು ಎಲ್ಲ. ಮತ್ತೆ ಇವು ಇಲ್ಲದಿರುವಾಗ ಪ್ರಪಂಚ ಐತೆ ಅಂತ ಯಾವುದರಿಂದ ತಿಳ್ಕೊಂತೀರಿ? ಉಳಿದವರು ಇದ್ದಾರೆ ಅಂತ ಯಾವುದರಿಂದ ತಿಳ್ಕೊಂತೀರಿ? ಹಾಗಾದರೆ ಏನು ಗೊತ್ತಾಗುತ್ತಿದೆ? ಎಚ್ಚರ ಇದ್ರೆ ಈ ಪ್ರಪಂಚ ತೋರುತ್ತಿದೆ. ಹೀಗಿರುವುದರಿಂದ ನಾನು ಪ್ರಪಂಚದಲ್ಲಿ ಇದ್ದುಕೊಂಡಿದ್ದೇನೆ ಅಂತ ತಿಳ್ಕೊಂಡಿದ್ದೇವಲ್ಲ, ಮೊನ್ನೆ ನಮ್ಮ ತಾಯಿ ತಂದೆಯಿಂದ ಹುಟ್ಟಿ ಬಂದಿದ್ದೇವೆ ಅಂತ ಕಲ್ಪನೆ ಮಾಡಿಕೊಂಡಿದ್ದೇವಲ್ಲ, ನೀವು ಈ ಶರೀರದ ಅಭಿಮಾನವನ್ನಿಟ್ಟುಕೊಂಡು ಹಾಗೆ ಹೇಳ್ತಾ ಇರುವುದು. ಈಗ ಎಚ್ಚರದ ಅವಸ್ಥೆ ಇಲ್ಲದಿರುವಾಗ ಈ ಶರೀರವು ಇದೆ ಅಂತ ಹ್ಯಾಕ್ ತಿಳ್ಕೊಳ್ತಾ ಇದ್ದೀರಿ? ತಂದೆ ತಾಯಿಯಿಂದ ಹುಟ್ಟಿ ಬಂದಿದ್ದೇನೆ ಅಂತ ಹ್ಯಾಕ್ ಗೊತ್ತಾಗುತ್ತಿದೆ ನಿಮಗೆ? ಬರುವುದಿಲ್ಲ, ಅದು ಇರುವುದಿಲ್ಲ. ಆದ್ದರಿಂದಲೇ ನೀವು ಶರೀರೇಂದ್ರಿಯಾದಿಗಳಿಂದ ಕೂಡಿದವರಲ್ಲ, ಜೀವತ್ವವು ನಿಮ್ಮ ಸ್ವಭಾವವಲ್ಲ ಅಂತ ತಿಳಿಸುವುದಕ್ಕಾಗಿ ಶ್ರುತಿ ಈ ಅವಸ್ಥೆಗಳನ್ನು ವಿಮರ್ಶನೆ ಮಾಡಿ ತೋರಿಸ್ತೈತಿ. ಅದು ಹೇಳುವ ದೃಷ್ಟಿ ನಿನ್ನೆ ಹೇಳಿದೆ. ಎಚ್ಚರದ ಅವಸ್ಥೆಯು ಎಷ್ಟು ವಿಶಾಲವಾಗಿದೆ, 3 ಪ್ರಪಂಚವನ್ನು ತನ್ನಲ್ಲಿ ಅಡಕ ಮಾಡಿಕೊಂಡಿದೆ. ಆಧ್ಯಾತ್ಮಿಕ ಪ್ರಪಂಚ, ಆಧ್ಯಾತ್ಮಿಕ ಅಂದ್ರೆ ಶರೀರೇಂದ್ರಿಯಾದಿಗಳು. ಅಧ್ಯಾತ್ಮ ಅನ್ನೋದಕ್ಕೂ ಆಧ್ಯಾತ್ಮ ಅನ್ನೋದಕ್ಕೂ ನೋಡಿಕೊಳ್ಳಬೇಕು. ಅಧ್ಯಾತ್ಮ ಅಂದ್ರೆ ಆತ್ಮ, ಆಧ್ಯಾತ್ಮಿಕ ಅಂದ್ರೆ ಆತ್ಮನಲ್ಲಿ ಕಲ್ಪಿತವಾಗಿ ತೋರಿಕೊಳ್ಳುವ ಶರೀರದಿಂದ ಹಿಡಿದುಕೊಂಡು ಅಹಂಕಾರದ ಪರ್ಯಂತ ಇರುವ ಅನಾತ್ಮಗಳು. ಯಾಕೆ ಅವುಗಳನ್ನು ಆಧ್ಯಾತ್ಮಿಕ ಅನ್ನಬೇಕು ಅಂದ್ರೆ, ಗೊತ್ತಿಲ್ಲದೆ ಇರುವಾಗ ಇವುಗಳಲ್ಲಿ ಶರೀರದಲ್ಲಿ, ಇಂದ್ರಿಯಗಳಲ್ಲಿ, ಪ್ರಾಣಗಳಲ್ಲಿ, ಮನೋಬುದ್ಧಿಗಳಲ್ಲಿ ಆತ್ಮ ಭಾವನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ನಾನೇ ಹೋಗಿದ್ದೆ, ನಾನೇ ಬಂದೆ, ನಾನೇ ಕೂತೀನಿ, ನಾನೇ ಹೋಗ್ತೀನಿ, ನಾನು ಕರಗದೇನಿ, ನಾನು ಕೆಂಪಗದೇನಿ ಅಂತ ಈಗ ಬಂದೈತಿ ನೋಡು ಆತ್ಮ ಭಾವನೆ, ನಾನು ಅಂತ. ಅದಕ್ಕನ ಅಲ್ಲಿ ಕಲ್ಪಿತ ರೂಪವಾಗಿರುವ ಇದು ಆಧ್ಯಾತ್ಮಿಕ ಅಂತ ಹೇಳಿಸಿಕೊಳ್ಳುತ್ತೆ. ಇದು ನಮಗೆ ನಿಜವಾಗಿ ಅಂಟಿಕೊಂಡಿಲ್ಲ, ಅಂದರೆ ನಮಗೆ ಹತ್ತಿಕೊಂಡಿಲ್ಲ. ಈ ಶರೀರದಿಂದ ಹಿಡಿದುಕೊಂಡು ಅಹಂಕಾರದ ಪರ್ಯಂತ ಇರುವ ಈ ಉಪಾಧಿ. ಇನ್ನು ಪ್ರಪಂಚವಿದೆಯಲ್ಲ, ಪ್ರಪಂಚದಲ್ಲಿ ನಾವಿಲ್ಲ. ಈಗೇನನ್ಸೈತಿ?
ಅಲೆ ಪ್ರಪಂಚದಲ್ಲಿ ಅಲ್ರಿ ಎಲ್ಲರೂ ಹುಟ್ಟಿ ಬರುದು, ಎಲ್ಲರೂ ಈ ಪ್ರಪಂಚದಲ್ಲಿ ಇರ್ಬೇಕಲ್ಲ ಅಂತ ಹೀಗನ್ಸಿತು. ಅದಕ್ಕನ ಅವರು ಕೇಳ್ತಾ ಇದ್ದಾರೆ, ಎಚ್ಚರದ ಅವಸ್ಥೆ ಬಂದಿಲ್ಲ, ಪ್ರಪಂಚ ಐತಿ ಅಂತ ಹ್ಯಾಕ್ ಗೊತ್ತು ನೀವು? ಹಾಗಾದ್ರೆ ಪ್ರಪಂಚ ಐತಿ ಅನಿಸ್ಬೇಕಾದ್ರೆ ಏನ್ ಬೇಕು? ಎಚ್ಚರ ಇರಬೇಕು. ಹಾಗಾದ್ರೆ ಎಚ್ಚರದಲ್ಲಿ ಪ್ರಪಂಚವು ಇರುವಾಗ ಈ ಎಚ್ಚರವಿದೆಯಲ್ಲ, ನಿಮ್ಮನ್ನು ಬಿಟ್ಟು ತಾನೇ ಸ್ವತಂತ್ರವಾಗಿ ಇರಬೇಕು. ನಿಮ್ಮನ್ನು ಅಂತ ಹೇಳುವಾಗ ಈಗ ಮಾರಿ ಮಸಡಿ ಮಾಡಿಕೊಂಡು ಅದೇವಲ್ಲ, ಇದಲ್ಲ. ಮತ್ತೇನು? ಅದನ್ನೇ ಆತ್ಮ ಅಂತ ತಿಳಿಸ್ತಾ ಇದ್ದಾರಲ್ಲ, ನಮ್ಮ ನಿಜವಾದ ರೂಪ ಅದು. ಅದು ಗೊತ್ತಿಲ್ಲದೆ ಇರುವಾಗ ಇದಕ್ಕೆ ಬೆನ್ನು ಹತ್ತಿದ್ದಾನೆ, ಶರೀರೇಂದ್ರಿಯಾದಿಗಳಿಗೆ. ಇದು ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಆ ತತ್ವ ತಿಳಿಯದಿರುವಾಗ, ಆ ಸ್ವರೂಪ ಗೊತ್ತಾಗದೆ ಇರುವಾಗ ಹೀಗಿರುವವನು ನಾನು. ಅದಕ್ಕಾಗಿ ಶ್ರುತಿ ಕನಿಕರದಿಂದ ತಿಳಿಸುವುದಕ್ಕೆ ಬಂದಿದೆ. ಏನಪ್ಪ, ನೀನು ಇರುವುದು ಸಚ್ಚಿದಾನಂದ ಸ್ವರೂಪ. ಈಗ ನೀನ್ ತಿಳ್ಕೊಂಡಿರುವುದು ಎಲುವು ತೊಗಲು ಮಜ್ಜ ಮಾಂಸದಿಂದ ಕೂಡಿಕೊಂಡಿರುವ ಈ ಶರೀರ ಎತ್ತ ಹೊಂದತೈತಪ್ಪ, ವಿಚಾರ ಮಾಡು ಅಂತ ಅದು ಒಳ್ಳೆ ಕರುಣೆಯಿಂದ ತೋರಿಸ್ತೈತೆ. ಅದು ಹೇಗೆ ಹೇಳ್ತೈತ್ ನೋಡು, ಹಾಗೆ ನಾವು ನೋಡಿಕೊಳ್ಳುವುದಕ್ಕೆ ತಯಾರಿರಬೇಕು. ಹಾಗಾದ್ರೆ ಹೌದು ಅಂತ ಗೊತ್ತಾಗುತ್ತದೆ. ಇಲ್ಲದ ಇದ್ರ ಅಲ್ರಿ, ನಾವು ಹೀಗದೇವಲ್ಲ, ಈಗ ಕರ್ಗ ಕೆಂಪಗ ಗಂಡಾಗಿ ಹಣ್ಣಾಗಿದವಲ್ಲ, ಹೀಗಿಲ್ವೇ ನಾವು? ಈಗ ಒಬ್ಬರಿಗೊಬ್ಬರು ಕೇಳಿಕೊಂಡ್ರೆ ಎಲ್ಲ ಒಬ್ಬರಿಗೊಬ್ಬರು ಅವರೇ. ಪ್ರಪಂಚದಲ್ಲಿ ಇರುವವರು ವಿಚಾರ ಮಾಡದೇನೆ ಇರುವವರೇ, ಅವರೇ ಇರುವುದರಿಂದ ಅವ್ರನ್ನ ಕೇಳಿದ್ರೆ ಏನ್ ಹೇಳ್ತಾರೆ? ಏನಪ್ಪ ನಾವಿರುವುದಂತೂ ಹೀಗದೇವಿ ಅಂತ. ಶ್ರುತಿಯ ನೀನು ಜೀವತ್ವದಿಂದ ಸಹಿತ ಕೂಡಿಲ್ಲ, ಇನ್ನ ಶರೀರೇಂದ್ರಿಯಾದಿಗಳು ನೀನು ಅನ್ನೋದು ಎತ್ತ ಅಂತ ಹೀಗೆ ಹೇಳ್ತಾರೆ. ಅದಕ್ಕಾಗಿಯೇ ಅವಸ್ಥೆಗಳನ್ನಿಟ್ಟುಕೊಂಡು ವಿಚಾರ ಮಾಡುವಾಗ ನೋಡು, ಎಚ್ಚರ ಇಲ್ಲದಿದ್ದರೆ ಇದು ಯಾವುದೂ ಪ್ರಪಂಚ ತೋರುವುದಿಲ್ಲ. ಹಾಗಾದ್ರೆ ಈಗ ಎಚ್ಚರ ಅಂತ ಅನಿಸ್ತೈತಲ್ಲ, ನಮ್ಮನ್ನು ಬಿಟ್ಟು ಸ್ವತಂತ್ರವಾಗಿ ತಾನೇ ಇರಬೇಕು, ಅದನ್ನು ತೋರಿಸಿರ್ಬೇಕಾದ್ರೆ. ಹಾಗೆ ಈಗ ಯಾರೋ ಒಬ್ರು ಬಂದಿದ್ರು, ನಿಮ್ಮನ್ನು ಕೇಳಿದ್ರು, ಮನೆಯವರು ಇಲ್ಲ ಎಲ್ಲೋ ಬಜಾರ್ ಕಡೆಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಹಾಗಾದ್ರೆ ಬಂದ ನಂತರ ಹೇಳ್ರಿ ಅಂತ ಹೇಳಿ ಹೋಗಿದ್ದಾರೆ. ಬಂದ ಕೂಡ್ಲೆನ ಇಂಥವ್ರು ಬಂದಿದ್ರು, ನಿಮ್ಮನ್ನು ಕೇಳಿದ್ರು ಅಂತ ನಿಮ್ಮ ಮನೆಯಲ್ಲಿ ಹೇಳ್ತಾ ಇದ್ದಾರೆ. ಅದರಂತೆಯೇ ಈ ಅಕ್ಷರದ ಅವಸ್ಥೆ ಬಂದಿತ್ತು, ನಿಮ್ಮನ್ನು ಕೇಳ್ತು ಅಂತ ಹೇಳುವವರನ್ನು ತೋರಿಸಿ. ನಿಮ್ಮನ್ನು ಕೇಳ್ತು ಅದು ಅಂತ. ಈ ಅಕ್ಷರ ಬರಬೇಕಾದ್ರೆ ನಮಗೆ ಗೊತ್ತಾಗಿ ಬರಬೇಕು. ನಮಗೆ ಗೊತ್ತಿಲ್ಲ, ಅಕ್ಷರ ಬಂದದ್ದು ನಮಗ್ ಗೊತ್ತಿಲ್ಲ ಅಂತ ಅನ್ನುವವರನ್ನು ಲೋಕದಲ್ಲಿ ತೋರಿಸ. ಯಾರಾದ್ರೂ ಹೌದ್ರಿ ಅಕ್ಷರ ಬಂದಿತ್ತಂತ ನನಗೆ ಭೇಟಿ ಆಗದ ಹೋಗೈತ್ ನೋಡ್ರಿ ಅಂತ ಅನ್ನುವವರನ್ನು ತೋರಿಸ್ತೀರಾ? ಹಾಗಾದ್ರೆ ಏನಾಯ್ತು? ಅಕ್ಷರ ಇರಬೇಕಾದ್ರ, ಅದು ಬರಬೇಕಾದ್ರ ನಮಗ ಗೋಚರವಾಗಿ ಇರಬೇಕು, ಬರ್ಬೇಕು. ನಮಗ ಅನ್ನುವಾಗ ಈಗ ಯಾರು ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡವಲ್ಲ ಇವರೇ ಅಲ್ಲ. ಮತ್ತೆ ಯಾರು ಈ ಎಚ್ಚರ ಇದ್ದದ್ದು ಇಲ್ಲದ್ದು ಯಾರಿಂದ ಗೊತ್ತಾಗಿದೆಯೋ ಅವರು ಮುಂದೆ ತೋರಿಸ್ತಾರ. ಈಗಲೇ ಗಡಿಬಿಡಿ ಮಾಡ್ಕೋಬಾರ್ದು. ಈಗ ಅದರ ಕ್ರಮ ಹೇಳ್ತಾ ಇದ್ದಾರೆ. ಸಮಾಧಾನದಿಂದ ಹೀಗಿದೆಯೇ ನಮ್ಮಲ್ಲಿ ಅಂತ ಇಷ್ಟು ನೋಡಿಕೊಳ್ಳುವುದಕ್ಕೆ ಮಾತ್ರ ತಯಾರಿರ್ಬೇಕು. ಅದನ್ನೇ ಹಿಂದೆ ಶಾಸ್ತ್ರದಲ್ಲಿ ಅಧಿಕಾರಿ
ಅಧಿಕಾರಿ ಅಂತ ಕರೆದಿದೆ. ಅಧಿಕಾರಿ ಅಂದ್ರೆ ಶಾಸ್ತ್ರವಾಗಲಿ ಬಲ್ಲವರಾಗಲಿ ಹೇಳಿದಾಗ ಅದನ್ನು ಇರುವಂತೆ ತಿಳಿದುಕೊಳ್ಳುವ ಯೋಗ್ಯತೆ ಇದ್ದವರಿಗೆ ಅಧಿಕಾರಿಗಳು ಅಂತ ಹೇಳಿ. ಇದರಿಂದ ನಾವು ಯಾರು ಅನ್ನೋದು ತಿಳಿದುಕೊಳ್ಳುವುದಕ್ಕೆ ಆ ಯೋಗ್ಯತೆಯು ಇದ್ದವನು ತಿಳ್ಕೊಳ್ತಾ ಇದ್ದಾನೆ. ಆದ್ದರಿಂದಲೇ ನಮಗೆ ಈ ಪ್ರಪಂಚದ ಒಳಗೆ ಮೊನ್ನೆ ಹುಟ್ಟಿ ಬಂದಿದ್ದೇನೆ ಅಂತ ಹೇಳ್ತೇವಲ್ಲ, ನಮ್ಮ ತಂದೆ ತಾಯಿಯಿಂದ ಶರೀರದ ಅಭಿಮಾನದಿಂದ ಹಾಗೆ ಹೇಳ್ತಾ ಇರುವುದು. ಈಗ ಈ ಶರೀರ ಇಲ್ಲದಿದ್ದರೂ ನಿಮಗೆ ಇರುವುದಕ್ಕೆ ಬರುತ್ತಿದೆ ಅಂತ ತೋರಿಸಿದ್ರೆ ಅವಾಗ ನಾವು ಹುಟ್ಟಿ ಬಂದಿಲ್ಲ ನಮ್ಮ ತಂದೆ ತಾಯಿಯಿಂದ ಒಪ್ಪಿಕೊಳ್ತಾ ಇದ್ದೀರಾ? ಅಯ್ಯೋ ಏನ್ ಗತಿರಿ ಹೀಗೆ ಹೇಳಿದ್ರ, ಅಲ್ಲ ತಂದೆ ತಾಯಿಯಿಂದ ನಾವು ಹುಟ್ಟಿ ಬಂದಿಲ್ಲ ಅಂದ್ರೆ ಏನ್ ಅರ್ಥ? ಹೌದು, ಈಗ ಹಾಗೆ ಅನಿಸಿರುವುದು ನಿಜ. ಈ ಶರೀರ ಇಲ್ಲದಿದ್ರು ನೀವಿರುವುದು ಗೊತ್ತಾಯ್ತು ಅಂದ್ರೆ ಈ ಶರೀರ ಅಲ್ಲ ಅಂತ ತಿಳಿದಾಗ ನೀವು ಹುಟ್ಟಿ ಬಂದವರು ಸಾಯುವವರು ಹೇಗೆ? ಅದನ್ನೇ ಶ್ರುತಿ ತಿಳ್ಸಾಕ್ ಬಂದೈತಿ. ಈಗ ಪ್ರತಿಯೊಬ್ಬರಿಗೂ ಕನಸಾಗುತ್ತಿದೆಯಲ್ಲ, ಆ ಕನಸು ಬಂದಾಗ ಇದೇ ಶರೀರವನ್ನು ನಾನು ಅಂತ ಅಭಿಮಾನ ಮಾಡಿಕೊಂಡು ಆ ಕನಸಿನಲ್ಲಿ ನೀವು ವ್ಯವಹಾರ ಮಾಡಬೇಕು. ಯಾರು ಬೇಕಾದ್ರೂ ವ್ಯವಹಾರ ಮಾಡ್ರಿ, ಈವರೆಗೂ ಬಂದಿಲ್ವಲ್ಲ, ಇನ್ನು ಮೇಲಾದ್ರೂ ವ್ಯವಹಾರ ಮಾಡಿ ತೋರಿಸ್ರಿ. ಬರುವುದಿಲ್ಲ. ಯಾಕೆ? ಈ ಶರೀರ ಕನಸಿನಲ್ಲಿ ಇರುವುದಿಲ್ಲ. ಇದೇ ಕನಸಿನಲ್ಲಿ ಎತ್ತು ಅಂದ್ರೆ ನಿಮಗೆ ಇದರ ನೆನಪು ಕನಸಿನಲ್ಲಿ ಬಂದಿತ್ತು ಅಂದ್ರೆ ಇಲ್ಲಿ ಮುದುಕರಾಗಿ ಯಾವುದೋ ರೋಗ ಬಂದು ಹೇಳಕ್ ಬರ್ದಂಗಾಗಿದೆಯಲ್ಲ, ಅವನಿಗೆ ಕನಸಾದಾಗ ಅವನು ಸಲೀಸಾಗಿ ಓಡಾಡ್ತಾ ಇದ್ದಾನೆ ಹುಡುಗನಾಗಿ. ಆಗ ಆ ಶರೀರ ಅಲ್ಲಿರುವಾಗ ಅದೇ ನಾನು ಅಂತ ನಿಮಗೆ ಅಭಿಮಾನ ಬಂದಿತ್ತೋ ಇಲ್ಲವೋ ನಿಮ್ಮ ಅನುಭವಕ್ಕನುಸರಿಸಿ ನೋಡಿ ವಿಚಾರಿಸರಿ. ಅನುಭವ ಅಂತ ಹೇಳುವಾಗ ಕನಸಿನಲ್ಲಿ ಹೇಗೆ ಅನುಭವವಾಗಿರುತ್ತದೆಯೋ ಅದನ್ನಿಟ್ಟುಕೊಂಡು ನೋಡಬೇಕು. ಎಚ್ಚರಕ್ಕೆ ಬಂದ ನಂತರ ನೋಡಿದರೆ ಅದು ಅನುಭವವಲ್ಲ. ಹೀಗಿರುವಾಗ ಹಾಗಾದ್ರೆ ಆ ಕನಸಿನಲ್ಲಿ ಆ ಶರೀರ ನಾನು ಅಂತ ಅಭಿಮಾನ ಮಾಡಿಕೊಂಡು ಓಡಾಡುವುದು, ನೋಡುವುದು, ಕೇಳುವುದು, ಮೂಸುವುದು, ಮುಟ್ಟುವುದು ಮಾಡ್ತಾ ಇದ್ದಿರಲ್ಲ, ಮತ್ತ ಆ ಶರೀರ ನೀವು, ಈಗ ಈ ಶರೀರ ನೀವು ಹೇಳ್ರಿ. ನಮ್ಮ ತಂದೆ ತಾಯಿಯಿಂದ ಹುಟ್ಟಿ ಬಂದೇನಿ ಅಂತ ಅನಿಸೈತಲ್ಲ, ಇದು ನೀವಾದ್ರೆ ಅದಕ್ಕೂ ನಾನು ಅಂತ ಅಲ್ಲಿ ಅಭಿಮಾನ ಮಾಡಿದ್ದು ನಿಮಗೇ ಗೊತ್ತಾಗಿದೆ ಕನಸಿನಲ್ಲಿ. ಹಾಗಾದ್ರೆ ಅದು ಯಾವುದು? ಅದರ ತಂದೆ ತಾಯಿ ಯಾರು? ಹಾಗಾದ್ರೆ ಈ ಶರೀರ ಇಲ್ಲದಿದ್ದರೂ ನಾವು ಕನಸನ್ನು ಕಾಣುವವರು ಇದ್ದೇವೆಯೋ ಇಲ್ಲವೋ? ಇದ್ದೇವೆ. ಆ ಕನಸಿನಲ್ಲಿ ಕಂಡ ಶರೀರ ಎಚ್ಚರಕ್ಕೆ ಬಂದಿಲ್ಲ, ಎಚ್ಚರದಲ್ಲಿ ಇದ್ದ ಶರೀರ ಕನಸಿಗೆ ಬಂದಿಲ್ಲ. ಇಷ್ಟೇ ಅಲ್ಲ, ಎಚ್ಚರದಲ್ಲಿರುವ ಶರೀರವನ್ನು ಕನಸಿನಲ್ಲಿ ನೆನಪು ಮಾಡಿಕೊಳ್ಳ್ರಿ, ನೋಡೋಣ. ಎಚ್ಚರದಲ್ಲಿರುವ ವಿಷಯ ಕನಸಿನಲ್ಲಿ ನೆನಪಿಗೆ ಬರುತ್ತಿದೆಯೇ? ಎಲ್ಲ ಮತ್ತೆ ಬರುವುದಿಲ್ಲ ಅಂತನ್ನುವಾಗ ಈ ಶರೀರೇಂದ್ರಿಯಾದಿಗಳನ್ನು ಬಿಟ್ಟು ಇದ್ದೀರೋ ಇಲ್ಲವೋ? ಎಚ್ಚರದಲ್ಲಿರುವುದು ಕನಸಿನಲ್ಲಿ ನೆನಪಿಗೆ ಬರುವುದಿಲ್ಲ ಅಂತ ಗೊತ್ತಾಗಿದೆಯಲ್ಲ, ಯಾವುದಕ್ಕೆ? ಸಮಾಧಾನದಿಂದ ನೋಡ್ಕೋಬೇಕು. ಯಾಕೆ ಅಂದ್ರೆ ಈ ವಿಷಯವನ್ನು ಉಳಿದವರು ಹೀಗೆ
ಹೇಳಿಲ್ಲ. ಹಾಗೆ ಅವಸರ ಮಾಡಿಕೊಂಡು ಎಚ್ಚರ ಕನಸು ನಿದ್ರೆ ಮೂರಕ್ಕೂ ನೀನು ಸಾಕ್ಷಿಯಾಗಿದ್ದೀಯೆ ಅಂತ ಹೇಳಿಕೊಂಡು ಸರಕ್ಕನ ಜಿಗಿದು ಹೋಗಿದ್ದಾರೆ. ಅದರಿಂದ ಈ ಅವಸ್ಥೆಗಳ ಹೆಗ್ಗುರುತುಗಳನ್ನು ವಿಚಾರ ಮಾಡಬೇಕಾಗಿದೆ. ಹೀಗಿರುವಾಗ ಆದರೆ ಯಾವ ಶರೀರ ನೀವು, ಎಚ್ಚರದ ಶರೀರ ನೀವು, ಕನಸಿನ ಶರೀರ ನೀವು, ಆ ಶರೀರ ಎಚ್ಚರಕ್ಕೆ ಬಂದಿಲ್ಲ, ಎಚ್ಚರದ ಶರೀರ ಕನಸಿಗೆ ಬಂದಿಲ್ಲ. ಹಾಗಾದರೆ ನೀವು ಕನಸನ್ನು ಕಾಣುವ ನೀವು ಅದಿರೋ ಇಲ್ಲವೋ? ನಮಗೆ ಕನಸಾಯ್ತು ಅಂತ ನಿಮಗೆ ಗೊತ್ತಾಗಿದೆಯೋ ಇಲ್ಲವೋ? ಗೊತ್ತಾಗಿದೆ. ಗೊತ್ತಾದಾಗ ಈ ಶರೀರವನ್ನು ಬಿಟ್ಟು ಇದ್ರೋ ಇಲ್ಲವೋ? ಇದ್ದೀರಿ. ಹಾಗಾದರೆ ನೀವು ಯಾರು? ಹೀಗೆ ಕೇಳುವಾಗ ಯಾರಂದ್ರಿ ಈಗದೇವಲ್ಲ, ಇದೇ ನಾವು ಹೀಗೆ ಹಿಡ್ಕೊಳ್ಳುತ್ತೆ ಮತ್ತೆ. ಆದ್ದರಿಂದಲೇ ವಿಚಾರ ಮಾಡಬೇಕಾದ್ರೆ ಗಡಿಬಿಡಿ ಇರಬಾರ್ದು, ಸಮಾಧಾನದಿಂದ ಇರಬೇಕು. ನಿಮ್ಮ ಅನುಭವಕ್ಕೆ ಬಂದ್ರ ಒಪ್ಕೋಬೇಕು, ಅನುಭವಕ್ಕೆ ಬರದೇ ಇದ್ರ ಬಿಡೆಯಿಂದ ಒಪ್ಕೋಬಾರ್ದು. ಅದು ಗಾದಿ ಮಾತಿದೆ, ಬಿಡೇಕ ಬಿಡೆ ಇರ್ಲಿ, ಉಡಿಯಾಗ 3 ಕಲ್ಲಿರ್ಲಿ. ಯಾಕೆ ಅಂದ್ರೆ ಕಲ್ಲು ಹಾಕಿರ್ಬೇಕು, ಪ್ರಸಂಗ ಬಂದಾಗ ಆ ಕಲ್ಲು ತಗೊಂಡು ತಲೆ ಒಡಿಯಾಕ. ಹಾಗಲ್ಲ, ಇಲ್ಲಿ ಅನುಭವಕ್ಕೆ ಅನುಸರಿಸಿ ನೋಡ್ಕೋಬೇಕು. ಪ್ರತಿಯೊಬ್ಬರಿಗೈತಿ, ಒಬ್ಬರಿಗೈತು ಒಬ್ಬರಿಗಿಲ್ಲ ಅಂತಲ್ಲ ಈ ಅನುಭವ. ಆ ಅನುಭವ ಅಂದ್ರೆ ಯಾವುದು ಅಂತ ಮುಂದೆ 3ನೇ ಹೆಗ್ಗುರುತಿನಲ್ಲಿ ಹೇಳ್ತಾ ಇದ್ದಾರೆ. ಅದು ಲೋಕದಲ್ಲಿ ಅನುಭವ ಅನ್ನೋದು ಇಂದ್ರಿಯಗಳ ಅನುಭವ, ಮನಸ್ಸಿನ ಅನುಭವ, ಇದನ್ನೇ ಹಿಡ್ಕೊಂಡು ಬಂದಿರುವುದರಿಂದ ಅನುಭವ ಅಂದ ಕೂಡಲೇ ಇತ್ತಾಗ ಬುದ್ಧಿ ಇಂದ್ರಿಯಗಳಿಗೆ ಇತ್ತಾಗ ಓಡಿ ಬರ್ತದೆ. ಇದಕ್ಕೆ ಅನುಭವ ಅಂತ ಕರೆಯುವುದಿಲ್ಲ. ಆದ್ದರಿಂದಲೇ ಈಗ ನಮಗೆ ಗೊತ್ತಾದ ವಿಷಯವನ್ನು ಹೇಳ್ತೈತಿ. ಎಚ್ಚರದಲ್ಲಿರುವ ಶರೀರದ ನೆನಪು ಕನಸಿನಲ್ಲಿ ಬಂದಿದೆಯೇ ಇಷ್ಟು ನೋಡ್ಕೊಂಡ್ರೆ ಸಾಕು. ಯಾರು ಬೇಕಾದವ್ರನ್ನ ಕೇಳಿ, ಎಚ್ಚರದಲ್ಲಿರುವುದು ನೆನಪಿಗೆ ಕನಸಿನಲ್ಲಿ ಎಲ್ಲಿ ಬರ್ತೈತಿ? ಕನಸಿನಲ್ಲಿ ಎಚ್ಚರದ ನೆನಪು ಬಂದಿತ್ತು ಅಂದ್ರೆ ಅಲ್ಲಿ ವ್ಯವಹಾರ ಮಾಡುವುದಕ್ಕೆ ಬರ್ತಿರ್ಲಿಲ್ಲ. ಅದು ಸಲೀಸಾಗಿ ಇಲ್ಲೇನಾಯ್ತ, ಎಚ್ಚರದಲ್ಲಿರುವುದು ಎಲ್ಲ ಅಂತ ಹೀಗೆ ಬಂದು ಬಿಡ್ತಾ ಇದ್ದ. ಆ ಕನಸು ಇರುವ ಪರ್ಯಂತ ಅದು ಕನಸು ಅಂತ ಅನಿಸುವುದಿಲ್ಲ, ಅದು ಅಲ್ಲಿರುವಾಗ ಎಚ್ಚರವೆಂದೇ ಅನುಭವವನ್ನು ಕೊಡ್ತೈತಿ. ಮತ್ತು ಇದಲ್ಲದೆ ಅಲ್ಲಿ ವ್ಯವಹಾರವು ಶರೀರೇಂದ್ರಿಯಾದಿಗಳನ್ನಿಟ್ಟುಕೊಂಡು ಮಾಡುವಾಗ ಎಚ್ಚರದಲ್ಲಿರುವ ಶರೀರೇಂದ್ರಿಯಾದಿಗಳ ನೆನಪೇ ಬರುವುದಿಲ್ಲ. ಜರ್ಮನಿಯಲ್ಲಿ ಜಾನ್ಸನ್ ಅಂತ ಒಬ್ಬನು ಆಗಿ ಹೋಗಿದ್ದಾನಲ್ಲ, ನೀವು ಇತಿಹಾಸ ಓದಿರಬಹುದು. ಆ ಜಾನ್ಸನ್ನ ಈ ವಿಷಯದಲ್ಲಿ ವಿಮರ್ಶನೆ ಮಾಡುವಾಗ ಕನಸಿನಲ್ಲಿ ಜಿಟ್ಟೆ ಹುಳವಾಗಿ ಇದ್ದಾನೆ, ಅವನಿಗೆ ಎಚ್ಚರವಾಗಿದೆ. ಆಗ ಅವನು ಎಚ್ಚರದಲ್ಲಿ ಜಾನ್ಸನ್ನನಾದ ನಾನು ಜಿಟ್ಟೆ ಹುಳವಾದೆನೋ ಅಥವಾ ಜಿಟ್ಟೆ ಹುಳವಾದ ನಾನು ಜಾನ್ಸನ್ನನಾದೆನೋ ಹೀಗೆ ಪ್ರಶ್ನೆ ಹಾಕಿಕೊಂಡಿದ್ದಾನೆ. ಆಗ ಅವನ ವಿಚಾರದಲ್ಲಿ ಏನಾಗಿದೆ ಅಂದ್ರೆ, ಜಾನ್ಸನ್ನನು ಶರೀರ ಧರಿಸಿದ್ದಾನಲ್ಲ,
ಅದಲ್ಲ. ಕನಸಿನಲ್ಲಿ ಜಿಟ್ಟೆ ಹುಳವಾಗಿದ್ದನಲ್ಲ, ಅದಲ್ಲ. ಇವೆರಡಕ್ಕಿಂತಲೂ ಬೇರೆಯಾಗಿರುವವನು ಜಾನ್ಸನ್ ಹೀಗೆ ತಿಳ್ಕೊಂಡಿದ್ದ. ಅದು ಪ್ರತಿಯೊಬ್ಬರಿಗೂ, ಈಗ ಕೆಲವರಿಗೆ ಕನಸಾಗುವಾಗ ರೆಕ್ಕೆ ಬಂದು ಹಾರಿ ಹೋದಂತೆ ಕನಸಾಗ್ತೈತಿ, ಕೆಲವು ಸಾರೆ ಪಕ್ಷಿ ಆದಂತೆ ತೋರ್ತಾ ಇದೆ. ಈಗ ಮುದುಕನಾಗಿದ್ದಾನಲ್ಲ ಹುಡುಗನಾಗಿರುವಂತೆ ಕಾಣಬಹುದು, ಹೀಗೆಲ್ಲ ತೋರಿಕೊಳ್ಳುತ್ತಿದೆಯಲ್ಲ. ಇದರಲ್ಲಿ ಏನು ಬೇಕಾಗಿದೆ ಅಂದ್ರೆ, ಎಚ್ಚರದಲ್ಲಿರುವುದು ಕನಸಿನಲ್ಲಿ ನೆನಪಿಗೆ ಬರುವುದಿಲ್ಲ, ಇಷ್ಟು. ಹಾಗಾದರೆ ಈಗ ಯಾವುದರಿಂದ ಎಚ್ಚರದಲ್ಲಿ ಇರುವುದು ಕನಸಿನಲ್ಲಿ ನೆನಪಿಗೆ ಬರುವುದಿಲ್ಲ ಅಂತ ತಿಳ್ಕೊಂಡಿದ್ದೇವೆ, ಅದು ಬೇಕು. ಯಾರಿಗೆ ಗೊತ್ತಾಗಿದೆ? ನಮಗೇ ಅಲ್ಲವೇ? ಇದು ನಾವು ಕನಸಿನಲ್ಲಿ ಅಲ್ಲಿರುವ ಶರೀರೇಂದ್ರಿಯಾದಿಗಳನ್ನು ಇಟ್ಟುಕೊಂಡಿದ್ವಲ್ಲ, ಅದು ನಾವು ಯಾವುದು ನಾವು ಹೀಗೆ ವಿಮರ್ಶನೆ ಮಾಡಿ ನೋಡಿದರೆ, ಎಚ್ಚರದಲ್ಲಿರುವ ಶರೀರೇಂದ್ರಿಯಾದಿಗಳು ನಾವಲ್ಲ, ಕನಸಿನಲ್ಲಿರುವ ಶರೀರೇಂದ್ರಿಯಾದಿಗಳು ನಾವಲ್ಲ. ಅದಕ್ಕಾಗಿಯೇ ಶ್ರುತಿ ಇದೆಯಲ್ಲ, ನೀನು ಶರೀರೇಂದ್ರಿಯಾದಿಗಳನ್ನು ಅಂಟಿಸಿಕೊಂಡಿರುವವನಲ್ಲ, ಶರೀರೇಂದ್ರಿಯಾದಿಗಳು ನಾನು ಅಂತ ಈಗ ಅಭಿಮಾನ ಮಾಡಿಕೊಂಡಿರುವ ಜೀವತ್ವದಿಂದ ಕೂಡಿಕೊಂಡಿದ್ದೀಯಲ್ಲ, ಈ ಜೀವತ್ವವು ನೀನಲ್ಲ. ಇದನ್ನು ತಿಳಿಸುವುದಕ್ಕಾಗಿ ಈ ಅವಸ್ಥೆಗಳನ್ನು ವಿಚಾರ ಮಾಡ್ತಾ ಇದೆ. ಇದರ ವಿಚಾರ ಮಾಡುವಾಗ ಎಚ್ಚರದ ವಾಸನೆಯಿಂದ ಕನಸಾಗುತ್ತಿದೆ ಅಂತ ಸಾಮಾನ್ಯ ಅಧಿಕಾರಿಗಳನ್ನಿಟ್ಟುಕೊಂಡು ಹೇಳಿದೆಯಲ್ಲ, ಅದನ್ನು ಇಟ್ಟುಕೊಂಡ್ರೆ ಅವರಿಗೆ ಈ ತತ್ವ ಗೊತ್ತಾಗುವುದು. ಯಾಕೆ ಎಚ್ಚರದಲ್ಲಿರುವ ಮನಸ್ಸ ಕನಸಿನಲ್ಲಿ ಇರ್ತೈತಿ ಅಂತ ಇಷ್ಟು ತಿಳ್ಕೊಂಡು ಬಿಡ್ತಾರೆ, ಮುಗಿದು ಹೋಯ್ತವ. ಈಗ ಅನುಭವಕ್ಕನುಸರಿಸಿ ವಿಚಾರ ಮಾಡಿದರೆ ಎಚ್ಚರದಲ್ಲಿರುವ ಶರೀರೇಂದ್ರಿಯಾದಿಗಳು, ಶರೀರದಿಂದ ಹಿಡಿದುಕೊಂಡು ಅಹಂಕಾರದ ಪರ್ಯಂತ ಇರುವ ಈ ಸಾಮಗ್ರಿ ಕನಸಿಗೆ ಬರುವುದಿಲ್ಲ. ಕನಸಿನಲ್ಲಿ ತೋರಿಕೊಂಡ ಶರೀರದಿಂದ ಹಿಡಿದುಕೊಂಡು ಅಹಂಕಾರದ ಪರ್ಯಂತಿರುವ ಆ ಸಾಮಗ್ರಿ ಎಚ್ಚರಕ್ಕೆ ಬರುವುದಿಲ್ಲ. ಎಚ್ಚರದಲ್ಲಿ ಶರೀರೇಂದ್ರಿಯಾದಿಗಳನ್ನು ನಾನು ಅಂತ ಅಭಿಮಾನ ಮಾಡಿದ ಜೀವತ್ವ ಕನಸಿಗೆ ಬರುವುದಿಲ್ಲ. ಕನಸಿನಲ್ಲಿರುವ ಅಲ್ಲಿರುವ ಶರೀರೇಂದ್ರಿಯಾದಿಗಳನ್ನು ನಾನು ಅಂತ ಅಭಿಮಾನ ಮಾಡಿದ್ರು ಆ ಜೀವತ್ವ ಎಚ್ಚರಕ್ಕೆ ಬರುವುದಿಲ್ಲ. ಹೀಗಿರುವಾಗ ಈಗ ಎಚ್ಚರದ ನೆನಪು ಕನಸಿಗೆ ಬರುವುದಿಲ್ಲ ಅಂತ ಹೇಳುವುದು ಯಾವುದು? ಅದು ಬೇಕಾಗಿದೆ. ಅದನ್ನೇ ಆತ್ಮಸ್ವರೂಪ ಅಂತ ಹೇಳುವುದು. ಅದು ಶರೀರ ಎರಡು ಕಡೆಯಲ್ಲಿರುವ ಶರೀರೇಂದ್ರಿಯಾದಿಗಳನ್ನು ಅಂಟಿಸಿಕೊಂಡಿಲ್ಲ. ಹೀಗೆ ತಿಳ್ಕೊಳ್ಳುವುದಕ್ಕೆ ಬಂತು ಅಂದ್ರೆ, ಎಂದ ನಿಮ್ಮಪ್ಪ ನಿಮ್ಮವನಿಂದ ಹುಟ್ಟಿ ಬಂದೀರಿ ಹೇಳ್ರಿ. ಈಗ ವ್ಯವಹಾರದ ದೃಷ್ಟಿಯಿಂದ ನೋಡುವಾಗ ಹುಟ್ಟಿ ಬಂದೇನಿ, ದೊಡ್ಡವನಾಗೇನಿ, ಮುದುಕನಾಗೇನಿ, ಸಾಯ್ತೀನಿ, ಹೀಗೆಲ್ಲರಿಗೆ ಅನಿಸಿರುವುದು ನಿಜ. ಇದು ವ್ಯವಹಾರದ ದೃಷ್ಟಿ, ಲೌಕಿಕದ ದೃಷ್ಟಿ. ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಹುಟ್ಟಿ ಬಂದಿರುವುದು, ಸಾಯುವುದು ಯಾರ್ಯಾರಿಗೂ ಇಲ್ಲ. ಯಾವನು ಬ್ರಹ್ಮವನ್ನು ತಿಳಿದುಕೊಂಡಿದ್ದಾನೆಯೋ ಅವನು ಒಬ್ಬನಿಗೆ ಇಲ್ಲ ಅಂತ ಅಲ್ಲ, ಅವನು ತನ್ನ ಅನುಭವದಿಂದ ನೋಡ್ತಾ ಇದ್ದಾನಲ್ಲ, ಯಾರ್ಯಾರು ಹುಟ್ಟಿಲ್ಲ, ಯಾರ್ಯಾರು ಸತ್ತಿಲ್ಲ ಅಂತ ಅವನ ಅನುಭವವನ್ನು ಲೋಕಕ್ಕೆ ತಿಳಿಸ್ತಾ ಇದ್ದಾನೆ.
ಭಗವಂತ ಏನ್ ಹೇಳಿದ್ದಾನೆ? ನ ಜಾಯತೆ ಮ್ರಿಯತೆ ಕದಾಚಿನ್ನಾಯಂ ಭೂತ್ವಾ ಭವಿತಾ ವಾನಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರಿ. ಭಗವಂತನ ವಾಣಿ ನಾವು ನಂಬಿದ್ರ ಬಿಡುದಿಲ್ಲ. ಜನ್ಮ ಮರಣ ಚಕ್ರ ತಿಳ್ಕೊಳ್ರಿ. ಭಗವಂತ ಹೇಳೋಣ ಅಂದ ಬಳಿಕ ನಾವೇನು ಹುಟ್ಟು ಬಂದಿಲ್ಲ ಸಾಯುವುದಿಲ್ಲ ಅಂತಂದ್ರೆ ಕೇಳುವುದಿಲ್ಲ. ಅದು ಯಾವ್ದಾದ್ರೂ ಬಲಾತ್ಕಾರದಿಂದ ಬಂದು ಬಡೀತು ಅಂದ್ರ ಏನ್ರಿ ಈಗೇನಂತೀರಿ ಅಂದ್ರೆ ಅಯ್ಯೋ ಏನೋ ಗೊತ್ತಿಲ್ಲ ಅನ್ಯಪ್ಪ ಅಂತ ಹೀಗಾಗುತ್ತೆ. ಅದಲ್ಲ, ಅನುಭವದಲ್ಲಿ ನೋಡಿಕೊಂಡ್ರೆ ಹೌದು ನಿರ್ಣಯವಾಗಿದೆ. ಹೀಗೆ ತಿಳ್ಕೋಬೇಕು. ಅದಕ್ಕಾಗಿ ಇದು ಬಂದೈತಿ. ಅವಸ್ಥೆಗಳನ್ನು ತಿಳಿಸುವುದು ಈ ರೂಪದಲ್ಲಿ ಅವಸ್ಥೆಗಳನ್ನು ವಿಚಾರ ಮಾಡಿದರೆ ಉಪಯೋಗವಾಗುತ್ತೆ. ಉಳಿದವರು ಹೀಗೆ ವಿಮರ್ಶನೆ ಮಾಡಲಿಲ್ಲ. ಮತ್ತೇನು ಅಂದ್ರೆ ಎಚ್ಚರದ ದೃಷ್ಟಿಯಿಂದಲೇ ನೋಡಿ, ಎಚ್ಚರ ಕನಸು ನಿದ್ರೆ ಮೂರು ಅಂತ ಬಡ್ಕೊಂಡು ಹೋಗ್ಬಿಟ್ರು ಮುಂದಕ್ಕ. ಯಾವುದು ನೆನಪು ಬರಲಿಲ್ಲ ಅಂತ ಹೇಳ್ತೈತಿ, ಯಾವುದು ಇಡೀ ಅವಸ್ಥೆಯನ್ನು ನೋಡ್ತಾ ಇದೆ. ಶಾಸ್ತ್ರದಲ್ಲಿ ಅದನ್ನು ಸಾಕ್ಷಿ ಅಂತ ಕರಿತೈತಿ. ಸಾಕ್ಷಿ ಅಂದ್ರೆ ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯಾಮ್ ಸಾಕ್ಷಿ. ಯಾವ ಸಹಾಯವೂ ಇಲ್ಲದೆ ನೇರಾಗಿ ನೋಡುವುದು ಅಂತ ಅದರ ಅರ್ಥ. ಈಗ ನಾವು ಯಾವುದಾದರೂ ವಿಷಯವನ್ನು ತಿಳಿಯಬೇಕಾದರೆ ಕಿವಿಯನ್ನು, ಕಣ್ಣನ್ನು, ತ್ವಚೇಂದ್ರಿಯವನ್ನು, ಮೂಗನ್ನು, ನಾಲಿಗೆಯನ್ನು, ಮನಸ್ಸನ್ನು, ಬುದ್ಧಿಯನ್ನು ಉಪಯೋಗಿಸಿ ತಿಳ್ಕೊಂತೇವೆ. ಈಗ ಇವುಗಳನ್ನು ಉಪಯೋಗಿಸಿ ತಿಳ್ಕೊಳ್ಳುವುದರಿಂದಲೇ ಜೀವತ್ವದಲ್ಲಿ ನಿಂತೇವೆ. ಜೀವರಾಗಿವಿ. ಜೀವ ಅಂದ್ರೆ ಪ್ರೀತಿಯಿಂದ ಕೂಡ್ಕೊಂಡೇವಿ. ಜೀವ ಅನ್ನೋ ಮಾತು ಪ್ರೀತಿ ತೋರಿಸ್ತೈತೆ. ಅವ್ರವ್ರು ಬಹಳ ಜೀವದರಂತ ಹೇಳ್ತಾರ ನೋಡಿ. ಎಷ್ಟು ಪ್ರೀತಿ ಐತಿ, ಅಯ್ಯೋ ಅಳತೆ ಮಾಡಕ್ ಬರುವುದಿಲ್ಲ. ಈ ಶರೀರಕ್ಕೆ ಸುಖವನ್ನು ಹೊಂದಿಸಬೇಕು ಅನ್ನೋದಕ್ಕಾಗಿ ಮಾಡಬಾರದ ಕೃತಿಯನ್ನು ಮಾಡ್ತಾ ಇದೆ. ಏನ್ ಬೇಕು ಮಾಡುವುದಕ್ಕೆ ತಯಾರಿದ್ದಾನೆ. ಅಷ್ಟು ಪ್ರೀತಿ ಐತಿ. ಎಲ್ಲ ಕುಷ್ಠರೋಗ ಹತ್ತಿ ಬಟ್ಟು ಮೂಗು ಎಲ್ಲ ಕತ್ತರಿಸಿ ಹೋಗಿವೆ. ಜನರು ಸೇರುವುದಿಲ್ಲ. ಮೂಗು ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಡಾಕ್ಟರು ತಾಯಿನ ಉಳಿಯುವುದಿಲ್ಲ, ನಿನಗ ಇಂಜೆಕ್ಷನ್ ಮಾಡ್ತೇವಿ, ಸುಖವಾಗಿ ಬಿಡಪ್ಪ ಅಂತಂದ್ರೆ ಅಲ್ಲಿ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡ್ರಿ ಅಂತ. ಯಾಕೆ ಹೇಳುದಂದ್ರೆ ಅಷ್ಟು ಪ್ರೀತಿ ಐತಂತ ಶರೀರದಲ್ಲಿ. ಹೀಗೆ ಅವನು ಒಬ್ಬನಿಗೆ ಅಲ್ಲ, ಅಷ್ಟಾಗಿದ್ರು ಅವನು ಪ್ರೀತಿ ಮಾಡ್ತಾನಲ್ಲ, ಅವನು ಸುದ್ದಿ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳುದು. ನಮಗೇನು ಕಡಿಮೆ ಆಯ್ತಾ? ಇಲ್ಲ. ಆದ್ದರಿಂದಲೇ ಹೀಗೆ ಇರುವುದನ್ನು ಬಿಡಿಸ್ತೈತಿ. ಯಾಕೆ? ನಮ್ಮ ನಿಜ ರೂಪ ಗೊತ್ತಾಯ್ತು ಅಂದ್ರೆ ಅವಾಗ ಏನಪ್ಪ ನಾವು ಇರುವ ರೂಪ ಯಾವುದು, ಈಗ ತಿಳ್ಕೊಂಡಿರುವುದು ಯಾವುದು, ಎಲ್ಲಿಂದ ಎಲ್ಲಿಗೆ ಅಂತ ಅನಿಸಿಬಿಡ್ತದೆ. ಸಚ್ಚಿದಾನಂದ ಸ್ವರೂಪನಿದ್ದೀಯೇ, ಹುಟ್ಟದೆ ಸಾಯದೆ ಇರುವ ಸ್ವರೂಪ ನೀನು ಅಂತ ಶ್ರುತಿ ಹೇಳ್ತಕ್ಕಲ್ಲ, ಅದು ನಮ್ಮ ಅನುಭವಕ್ಕೆ ಬಂದಾಗ ನಾವು ಈಗ ತಿಳ್ಕೊಂಡಿರುವುದಕ್ಕೆ ನಾಚಿಗೆ ಬರ್ತೈತಿ ಒಳಗೆ. ಯಾಕೆಂದ್ರೆ ಅಲ್ಲಿ ಈಗಿರುವುದು ಹೆಣ್ಣು ಗಂಡು ಎಲುವು ತೊಗಲ. ಈ ರೂಪದಲ್ಲಿ ನಾನು ಅಂತ ತಿಳ್ಕೊಂಡಿರುವುದಕ್ಕೂ ಅದರ ಸ್ವರೂಪ ಇರುವುದಕ್ಕೂ ಎಲ್ಲಿಂದೆಲ್ಲಿಗೆ. ಆದ್ದರಿಂದಲೇ ಇಂಥ ತತ್ವವನ್ನು ತಿಳ್ಕೊಳ್ಳುವುದಕ್ಕಾಗಿ ಇಂಥದ್ದು ಅಡ್ಡಿ ಮಾಡಿದೆ, ಅದನ್ನು ಬಿಟ್ಟು ತಿಳಿಯಬೇಕು ಅಂದ್ರೆ ಸಲೀಸಾಗಿ ತಯಾರಾಗ್ತಾ ಇದ್ದಾರೆ. ಯಾಕೆ? ಇವುಗಳೇ ಅಡ್ಡಿಯಾಗಿರುವುದರಿಂದ ಇವುಗಳನ್ನು ಬಿಟ್ಟಾಗಲೇ
ಇವುಗಳನ್ನು ಬಿಡಿಸಿಕೊಂಡಾಗಲೇ, ಇದರ ಅಭಿಮಾನವನ್ನು ಸರಿಸಿದಾಗಲೇ ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿದೆ ಅಂತ ಶ್ರುತಿಯಾಗಲಿ ಬಲ್ಲವರಾಗಲಿ ಹೇಳಿದಾಗ ಯಾರಿಗೆ ಇದರ ಮರ್ಮ ಗೊತ್ತಾಗಿದೆ ನೋಡು, ಅವನು ಅದಕ್ಕೆ ತಯಾರಾಗ್ತಾ ಇದ್ದಾನೆ. ಆದ್ದರಿಂದಲೇ ಈ ತತ್ವವು ಹೀಗಿದೆ. ಅದಕ್ಕಾಗಿ ಇಲ್ಲಿ ನಾವು ಶರೀರದಿಂದ ಕೂಡಿಕೊಂಡಿದ್ದೇವೆ ಅಂತ ಕಲ್ಪನೆ ಮಾಡಿಕೊಂಡಿದ್ದೇವಲ್ಲ, ಇದು ಎಷ್ಟು ತಪ್ಪಿದೆ ಅನ್ನೋದು ಗೊತ್ತಾಗುತ್ತಿದೆ. ನಮ್ಮ ದೇಹವು, ಅದರಲ್ಲಿರುವ ಇಂದ್ರಿಯಗಳು, ಪ್ರಾಣ ಮನಸ್ಸುಗಳು ಈ ಪ್ರಪಂಚದೊಳಗೆ ಇರುವು ಎಂಬುದು ನಮಗೆ ಭಾಸವಾಗುವುದು ನಿಜ. ಆದರೆ ನಮ್ಮ ಎಚ್ಚರವು ಈ ಪ್ರಪಂಚದೊಳಗೆ ಆಗುತ್ತಿರುವುದೆಂಬುದು ನಿಜವೇ? ನಮ್ಮ ಎಚ್ಚರವಿದ್ದಾಗ ಕಂಡು ಇಲ್ಲದಾಗ ಮರೆಯಾಗುವ ಪ್ರಪಂಚವು ತಾನೇ ಎಚ್ಚರದೊಳಗಿದೆ ಅನ್ನೋದು ಯುಕ್ತವೋ, ಈ ಎಚ್ಚರವಿಲ್ಲದಾಗಲೂ ಪ್ರಪಂಚವು ತಾನೇ ಇದ್ದುಕೊಂಡಿರುವುದೆಂದು ಭಾವಿಸುವುದು ಯುಕ್ತವೋ? ಹೀಗೆ ವಿಚಾರಿಸಬೇಕು. ಈಗ ಎಚ್ಚರವು ಪ್ರಪಂಚದಿಂದ ಬರುತ್ತಿದೆಯಾ? ನಮಗೆ ನೋಡ್ಕೋಬೇಕು. ಎಚ್ಚರ ಬರ್ಬೇಕಾದ್ರೆ ಆ ಪ್ರಪಂಚದಿಂದ ಹೀಗೆ ಬರ್ತಕ್ಕೆ ನಮಗ, ಅಥವಾ ನಮಗೆ ಎಚ್ಚರವು ಬಂದಾಗ ಪ್ರಪಂಚ ತೋರುತ್ತಿದೆಯೋ, ಪ್ರಪಂಚದಿಂದ ಎಚ್ಚರ ಬರುತ್ತಿದೆಯೋ? ಹೀಗೆ ನೋಡಿದರೆ ಹೀಗೆ ನೋಡಿದರೆ ಅನ್ನುವಾಗ ಯಾವುದರಿಂದ ನೋಡ್ತೀವಿ? ನಮಗ ಅನುಭವ ಐತಲ್ಲ, ಅದು ಹೇಳ್ತೈತಿ. ಏನಂತ? ಅತ್ತಾಗಿಂದ ಬರುವುದಿಲ್ಲ, ಈ ಎಚ್ಚರ ಬಂದಾಗ ಈ ಪ್ರಪಂಚ ತೋರ್ತೈತಿ ಅಂತ ಹೇಳ್ತೈತಿ. ಎಚ್ಚರ ಬಂದಾಗ ಪ್ರಪಂಚ ತೋರ್ತೈತಿ ಅಂತ ಯಾವಾಗ ನಿಮಗೆ ಗೊತ್ತಾಯ್ತು, ಆಗ ನಿಮಗೆ ಗೊತ್ತಿಲ್ಲದಂತೆ ಅನುಭವವನ್ನು ನೋಡಿಕೊಂಡಿದ್ದೀರಿ. ಅನುಭವ ಅಂದ್ರೆ ಹೇಗೈತಿ ಅಂತ ಈಗ ಇನ್ನೂ ಗೊತ್ತಿಲ್ಲ, ಆದ್ರೆ ಆ ಅನುಭವ ಐತಿ. ಅದರಿಂದಲೇನೆ ಈಗ ಹೇಳ್ತಾ ಇರುವುದು. ಏನಂತ? ಪ್ರಪಂಚದಿಂದ ನಮಗೆ ಎಚ್ಚರ ಬರುವುದಿಲ್ಲ, ಆ ಕಡೆಯಿಂದ ಹೀಗೆ ಬಂದು ಸೇರಿಕೊಳ್ಳುವುದಿಲ್ಲ. ನಮಗೆ ಎಚ್ಚರ ಬಂದಾಗ ಈ ಪ್ರಪಂಚ ತೋರುತ್ತಿದೆ ಅಂತನ್ನುವುದನ್ನು ನೀವು ಹೇಳ್ತೀರಲ್ಲ, ಅನುಭವದಿಂದಲೇ ಹೇಳ್ತಾ ಇರುವುದು. ಬುದ್ಧಿಯಿಂದ ಹೇಳ್ತೀರಾ? ಎಚ್ಚರಿಂದ ಇರುವಾಗ ಬುದ್ಧಿ ಇರ್ತತೆ, ಮನಸ್ಸಿರ್ತತೆ, ಇಂದ್ರಿಯಗಳಿರ್ತಾವ. ಅದಕ್ಕಾಗಿ ಶಾಸ್ತ್ರದಲ್ಲಿ ಇಂದ್ರಿಯಗಳನ್ನು, ಮನಸ್ಸನ್ನು ಉಪಯೋಗಿಸಬೇಡ್ರಿ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಇಂದ್ರಿಯಗಳು ಮನಸ್ಸನ್ನು ಉಪಯೋಗಿಸಿದ್ರೆ ತತ್ವ ತಿಳಿಯುವುದಿಲ್ಲ ಕಾಣ್ರೋ ಅಂತ ಹೇಳ್ತಾರೆ. ನಮಗ ಅಲ್ರಿ ಇಂದ್ರಿಯ ಮನಸ್ಸು ಬಿಟ್ರೆ ಮತ್ಯಾವುದರಿಂದ ತಿಳ್ಕೋಬೇಕು ಗೊತ್ತೇ ಇಲ್ಲ. ಅದಕ್ಕಾಗಿ ಇದು ನೆನಪು ಕೊಡ್ತೈತಿ. ನಿಮ್ಮಲ್ಲಿ ಅನುಭವ ಅನ್ನೋದು ಒಂದೈತಿ, ಅದರಿಂದಲೇ ನೀವು ನೋಡಿ ತಿಳ್ಕೊಳ್ತಾ ಇರುವುದು. ಅವು ಗೊತ್ತಿಲ್ಲದೆ ಇರುವುದರಿಂದ ಬುದ್ಧಿ ಕಡೆಗೆ ಓಡಿ ಹೋಗ್ತೀರಿ. ಅವಾಗ ಬುದ್ಧಿಗೆ ಎಡೆ ಆಗ್ತೀರಿ. ಇರುವಂತೆ ತಿಳಿಯದಿದ್ರೆ ಏನಾಗುತ್ತೆ? ಆದ್ದರಿಂದಲೇ ಈಗ ಏನು ಉತ್ತರ ಬರ್ತೈತಿ? ಪ್ರಪಂಚದಿಂದ ಎಚ್ಚರ ಬರ್ತೈತೋ? ಎಚ್ಚರವಾದಾಗ ಪ್ರಪಂಚ ತೋರ್ತೈತೋ? ಎಚ್ಚರವಾದಾಗ ಪ್ರಪಂಚ ತೋರ್ತೈತಿ. ಸಲೀಸಾಗಿ ತಿಳಿದು ಬರ್ತದೆ. ಈ ಪ್ರಶ್ನೆಗಳನ್ನು ಸ್ವಲ್ಪ ಮನವಿಟ್ಟು ವಿಚಾರ ಮಾಡಿದರೆ ನಮಗೆ ಯಾವ ಉತ್ತರವು ಬರುವುದೆಂದರೆ, ನಾವು ಸ್ವಾಭಾವಿಕವಾಗಿ ಎಚ್ಚರವೆಂಬ ಮಾತಿಗೆ ಕೊಟ್ಟಿರುವ ಅರ್ಥವು ಸಂಕುಚಿತವಾಗಿ ವಸ್ತುಸ್ಥಿತಿಗೆ ವಿರುದ್ಧವಾಗಿ ಇರುತ್ತಿದೆ. ಸರಿಯಾಗಿ ನೋಡಿದರೆ ಎಚ್ಚರವೆಂದರೆ ಪ್ರಪಂಚದೊಳಗಿರುವ ನನ್ನ ಮನಸ್ಸಿನ ಒಂದಾನೊಂದು ಸ್ಥಿತಿ ಮಾತ್ರವಲ್ಲ, ಮತ್ತೇನೆಂದರೆ ನನ್ನ ಇಂದ್ರಿಯಗಳಿಗೂ ಮನಸ್ಸಿಗೂ ಗೋಚರವಾಗುವುದೆಲ್ಲ ಇದರೊಳಗೆ ಅಡಕವಾಗಿರುತ್ತದೆ. ಇಂದ್ರಿಯಗಳಿಂದ ನಾನು ಕೇಳಿ ನೋಡಿ ಮೂಸಿ ಮುಟ್ಟಿ ಸವಿಯುವುದೆಲ್ಲವೂ ಮನಸ್ಸಿನಿಂದ, ಅನುಭವಿಸುವುದೆಲ್ಲವೂ ಊಹಿಸಬಹುದಾದದ್ದೆಲ್ಲವೂ ಕಲ್ಪಿಸಬಹುದಾದದ್ದೆಲ್ಲವೂ ಅದರಲ್ಲಿ ಅಡಕವಾಗಿರುತ್ತದೆ. ಎಚ್ಚರ ಅಂತ ಹೇಳುವಾಗ ಗೊತ್ತಾಗಿಲ್ಲ. ಏನ್ ಮಾಡ್ತೀವಿ ಅಂದ್ರೆ, ಈ ಮನಸ್ಸನ್ನಿಟ್ಟುಕೊಂಡು ಏನೋ ನೋಡುವುದಕ್ಕೆ ಹೋಗ್ತಾ ಇದ್ದೇವೆ, ಅದು ಇರುವಂತೆ ತಿಳಿಯುವುದಿಲ್ಲ. ಎಚ್ಚರವಾದಾಗ ನಾನನ್ನೋದು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ನಾನು ನಾನು ಅಂತ ಹೇಳ್ಕೊಂತೇವಲ್ಲ, ಆ ಭಾವನೆ ಇಷ್ಟೇ ಅಲ್ಲ, ಇಷ್ಟ ಇರುವುದಿಲ್ಲ ಎಚ್ಚರನ್ನುವಾಗ. ಮತ್ತು ಇನ್ನೂ ಏನು ಇರ್ತೈತಿ ಅಂದ್ರೆ ಅದನ್ನು ತೋರಿಸ್ತಾ ಇದ್ದಾರೆ. ಮಾನವರು, ಪ್ರಾಣಿಗಳು, ವಸ್ತುಗಳು, ಸೂರ್ಯಚಂದ್ರರು, ನಕ್ಷತ್ರಗಳು, ದೇವತೆಗಳು, ಭೂತ ಪ್ರೇತಾದಿಗಳು,
ಕಾವ್ಯ ಕಾದಂಬರಿಗಳಲ್ಲಿ ಅಥವಾ ಸನ್ನಿ ಹಿಡಿದಿರುವವರ ಚಿತ್ತದಲ್ಲಿ ಕಲ್ಪಿತವಾಗಿರುವ ಪ್ರಪಂಚಗಳ ನಿವಾಸಿಗಳಾದ ಕಲ್ಪಿತ ಮಾನವರು, ಪ್ರಾಣಿಗಳು, ವಸ್ತುಗಳು ಇಷ್ಟೇ ಅಲ್ಲ, ಅವುಗಳ ಜೊತೆಗೆ ನಮ್ಮ ಶರೀರ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಈ ಅವಸ್ಥೆಯೊಳಗೆ ಸೇರಿಬಿಟ್ಟಿರುತ್ತವೆ. ಇಷ್ಟು ವ್ಯಾಪಕವಾಗಿರುತ್ತದೆ ಈ ಅವಸ್ಥಾ ದೃಷ್ಟಿ. ಇದನ್ನೇ ಮಾಂಡುಕ್ಯ ಶ್ರುತಿಯಲ್ಲಿ 3ನೇ ಮಂತ್ರದಲ್ಲಿ ಹೇಳಿದೆ. ಇಲ್ಲಿ ಆ ಸಂಖ್ಯೆಯನ್ನು ಹಾಕಿದ್ದಾರೆ. ನಿನ್ನೆ ಹೇಳ್ತಲ್ಲ, ಜಾಗರಿಕ ಸ್ಥಾನ, ಬಹಿಷ್ಪ್ರಜ್ಞ, ಸಪ್ತಾಂಗ, ಏಕೋನವಿಂಶತಿ ಮುಖ, ಸ್ಥೂಲಭುಗ್, ವೈಶ್ವಾನರ, ಪ್ರಥಮ ಪಾದ ಅಂತ 7 ಅಂಗಗಳನ್ನು ಹೇಳಿದೆಯಲ್ಲ, ಅದರಲ್ಲಿಯೇ ಇವೆಲ್ಲ ಎಚ್ಚರದ ಅವಸ್ಥೆಯಲ್ಲಿ ಅಡಕವಾಗಿದೆ. ಆದ್ದರಿಂದ ಎಚ್ಚರ ಇರುವಾಗಲೇ ಇವೆಲ್ಲ ತೋರಿಕೊಳ್ಳುವುದು. ದೇವತೆಗಳು ಮೊದಲಾದವು ಎಲ್ಲ ಆದಿ ದೈವಿಕ ಪ್ರಪಂಚ ಐತಲ್ಲ, ಅದು ಸಹಿತ ಅವಸ್ಥೆಯಲ್ಲಿ ಇದ್ದುಕೊಂಡಿರುತ್ತೆ. ಯಾರಾದರೂ ಹೀಗೆ ಕೇಳಬಹುದು, ಅಲ್ರಿ ಆ ದೇವತೆಗಳು ನಮ್ಮ ಎಚ್ಚರದಲ್ಲಿರ್ತಾರ? ಅದು ಹಾಗೆ ಕೇಳುವುದಕ್ಕಿಂತ ಅನುಭವ ನೋಡಿಕೊಂಡ್ರೆ ಒಳ್ಳೆಯದು. ನಿಮಗೆ ಎಚ್ಚರ ಬಂದಿಲ್ಲ, ನೀವು ನಿಮ್ಮ ದೇವತೆಗಳ ಚಿಂತನೆ ಮಾಡ್ರಿ, ದೇವತೆಯನ್ನು ಪೂಜೆ ಮಾಡ್ರಿ. ದೇವತೆಗಳು ಇದ್ದಾರೆ ಅಂತ ಎಚ್ಚರದ ಅವಸ್ಥೆ ಬರದೇ ಇದ್ದರೆ ಹ್ಯಾಕ್ ತಿಳ್ಕೊಂತೀರಿ? ಏನ್ ತೋರಿಸ್ತೈತಿ ಈಗ ಅನುಭವ? ಏನಾದ್ರೂ ದೇವತೆ ಅಂತ ಭಾವನೆ ಮಾಡ್ಬೇಕಾದ್ರೆ ಎಚ್ಚರನೇ ಇರ್ಬೇಕಲ್ಲ, ಪೂಜೆ ಮಾಡ್ಬೇಕಾದ್ರೆ ಎಚ್ಚರ ಇರ್ಬೇಕಲ್ಲ, ಚಿಂತನೆ ಮಾಡ್ಬೇಕಾದ್ರೆ ಎಚ್ಚರನೇ ಇರ್ಬೇಕಲ್ಲ, ಹೀಗ್ ಬರ್ತದೆ. ಆದ್ದರಿಂದಲೇ ಇಲ್ಲಿ ಅವನ್ನೆಲ್ಲ ಹೇಳಿರುವುದು. ಮನುಷ್ಯರಿಗೆ ಸನ್ನಿಪಾತ ಅಂತ ಬರ್ತೈತಲ್ಲ, ಬಹಳ ತಂಪಾದಾಗ ಬಾಣಂತಿ ಜನರಿಗೆ ಬರುವುದು ವಿಶೇಷ. ಅದು ಅವಾಗ ಅವರಿಗೆ ಒಂದು ಕಲ್ಪಿತ ಪ್ರಪಂಚ ತೋರ್ತೈತಿ ಒಳಗ, ಅದು ಸಹಿತ ಎಚ್ಚರದ ಅವಸ್ಥೆಯಲ್ಲಿಯೇ ಇರ್ತದೆ. ಯಾಕೆ? ಅವರಿಗೆ ಸನ್ನಿಪಾತ ಬಂದಾಗ ಎಚ್ಚರದ ಅವಸ್ಥೆ ಇರ್ತೈತಿ. ಸನ್ನಿಪಾತದಲ್ಲಿ ತೋರಿಕೊಂಡ ಪ್ರಪಂಚವಿದೆಯಲ್ಲ, ಅದು ಎಚ್ಚರದ ಅವಸ್ಥೆಯಲ್ಲಿ ಅಡಕವಾಗುತ್ತೆ. ಆದ್ದರಿಂದ ಎಚ್ಚರ ಇರುವಾಗ ಏನ್ ತೋರ್ತೈತಿ ನೋಡು, ಏನ್ ಐತಿ ಅಂತ ಅನಿಸ್ತೈತಿ ನೋಡು, ಅದೆಲ್ಲ ಅವಸ್ಥೆಯಲ್ಲಿಯೇ ಇದ್ದುಕೊಂಡಿರುತ್ತೆ. ಇವನಿಗೆ ಎಚ್ಚರದ ಅವಸ್ಥೆ ಬಂದಿಲ್ಲ, ಎಚ್ಚರದ ಅವಸ್ಥೆ ಇಲ್ಲ, ಅವಾಗ ನಿದ್ರೆ ಹತ್ತಿದೆ, ಸನ್ನಿಪಾತ ಬರ್ತೈತೆ. ನಿದ್ರೆಗ ಎಲ್ಲ ಮನುಷ್ಯನು ಕಾಲವನ್ನು ಅಳೀತಾ ಇದ್ದಾನಲ್ಲ, ಸೆಕೆಂಡ್, ಮಿನಿಟ್, ಗಂಟೆ, ಹಗಲು, ರಾತ್ರಿ, ವರ್ಷ, ಯುಗ, ಬ್ರಹ್ಮನ ಆಯುಷ್ಯ ಹೀಗೆ ಅಳಿತಾ ಇದ್ದಾನಲ್ಲ, ಯಾವಾಗ ಅಳತಿ ಮಾಡೋದು? ಎಚ್ಚರ ಇರ್ಬೇಕ ಇಲ್ವ? ಮತ್ತೆ ಕಾಲದಲ್ಲಿ ಎಚ್ಚರವಿರುತ್ತಿದೆಯೇ? ಎಚ್ಚರದಲ್ಲಿ ಕಾಲವಿರುತ್ತಿದೆಯೇ? ದೇಶ, ಕಾಲ, ವಸ್ತುಗಳು, ಪ್ರಪಂಚ, ಜೀವರಾಶಿ ಎಲ್ಲ ಎಚ್ಚರದ ಅವಸ್ಥೆಯಲ್ಲಿ ಇದ್ದುಕೊಂಡಿರುತ್ತೆ. ಯಾರಾದರೂ ಹಠದಿಂದ ಕಾಲದಲ್ಲಿ ಇರ್ತೈತಿ ಎಚ್ಚರ ಅಂತ ಹೇಳ್ತಾರಂತ ಕಲ್ಪಿಸು. ನಿಮ್ಗೆ ಎಚ್ಚರ ಇಲ್ಲದೆ ಇರುವಾಗ ಕಾಲ ಎಷ್ಟಾಗಿದೆ ಅಂತ ಹ್ಯಾಕ್ ತಿಳ್ಕೊಂತೀರಿ? ಈಗ ಹಗಲಾಗೈತಿ ಅನ್ನೋದು, ರಾತ್ರಿ ಆಗೈತಿ ಅನ್ನೋದು ಹ್ಯಾಕ್ ತಿಳ್ಕೊಂತೀರಿ? ಈಗ ಇಂಥ ತಿಂಗಳ ಅನ್ನೋದು, ತಾರೀಖ್ ಅನ್ನೋದು ಹ್ಯಾಕ್ ತಿಳ್ಕೊಂತೀರಿ? ಎಚ್ಚರ ಇರ್ಬೇಕು, ಎಚ್ಚರ ಇರ್ಬೇಕು. ಗೊತ್ತಾಗುತ್ತಲ್ಲ ಏನು ಮೈ ಮೇಲೆ ಎಚ್ಚರ ಐತೆ ಇಲ್ವಾ? ಎಚ್ಚರ ಇರ್ಬೇಕು. ಎಚ್ಚರ ಇದ್ರೆ ಇವನ್ನೆಲ್ಲ ಅಳಿಯಾಕ್ ಬರ್ತೈತಿ, ತಿಳಿಯಾಕ್ ಬರ್ತೈತಿ. ಎಚ್ಚರ ಇಲ್ಲ, ಹ್ಯಾಕ್ ತಿಳಿತೀರಿ? ಹ್ಯಾಗ ಅಳಿತೀರಿ? ಹಾಗಾದ್ರೆ ಎಷ್ಟೈತಿ ಅವಸ್ಥೆ? ನಾವೇನ್ ಮಾಡ್ತಿದ್ವಿ? ಕಣ್ಣಾಗ ಬಂದೈತಿ ಎಚ್ಚರ ಅಂತ ತಿಳ್ಕೊಂಡಿದ್ವಿ. ಲೋಕದಲ್ಲಿ ಕಣ್ಣಾಗ ಬಂದೈತಿ. ಕಣ್ಣಾಗ ಬಂದೈತಿ ಅಂದ್ರೆ ಇದು ಒಂದು ಶರೀರ, ಈ ಶರೀರದಲ್ಲಿ ಒಂದು ಕಣ್ಣು ಒಂದು ಮೂಲ್ಯಾಗ ಐತಿ, ಈ ಮೂಲ್ಯಾಗ ಒಂದು ಗೊಂಬೆ ಐತಿ, ಆ ಗೊಂಬೆಗ ಹಾದು ಬಂದೈತಿ ಎಚ್ಚರ. ಹೀಗೆ ತಿಳ್ಕೊಂಡು, ಆದ್ದರಿಂದಲೇ ನಾವು ಲೌಕಿಕದ ದೃಷ್ಟಿಯಿಂದ ತಿಳ್ಕೊಂಡಿರುವುದಕ್ಕೂ ಶಾಸ್ತ್ರವು ತಿಳಿಸಿಕೊಡುವುದಕ್ಕೂ
ಅನುಭವಿಗಳಾದ ಬಲ್ಲವರು ಹೇಳುವುದಕ್ಕೂ ಎಷ್ಟು ಅಂತರ. ಹೀಗೆ ತಿಳ್ಕೊಂಡ್ರೆ ನಮ್ಮ ನಿಜವಾದ ಸ್ವರೂಪ ಆತ್ಮನಿದಾನಲ್ಲ, ಅವನು ಎಷ್ಟಿದಾನೆ ಅನ್ನೋದು ಗೊತ್ತಾಗುತ್ತೆ. ಹೀಗಿಲ್ಲದೆ ಇರುವಾಗ ಏನಾಗುತ್ತೆ ಅಂದ್ರೆ, ನಾನು ಅನ್ನುವಾಗ, ನಾನಂದ್ರೆ ಈ ಪಾದದಿಂದ ಹಿಡಿದು ನೆತ್ತಿ ಪರ್ಯಂತ ಈ ಶರೀರ ಐತಲ್ಲ, ಇಷ್ಟ್ರಾಗ ಇರುದಪ್ಪ. ನಾನು ಅಲ್ಲಿಲ್ಲ, ಇಲ್ಲಿಲ್ಲ, 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 ಇಲ್ಲಿದೆ. ಹೀಗನ್ಸ ಶಾಸ್ತ್ರವ ನಿನಗ ಅಳತೆ ಇಲ್ಲ ಅಂತ ಹೇಳ್ತೇವೆ. ಅಳತೆ ಇಲ್ಲ. ಮಹಾಂತನ್ ವಿಭುಂ, ಬಹಳ ದೊಡ್ಡವನು ಕಾಣ ನೀನು, ವ್ಯಾಪಕ ರೂಪನಾಗಿರುವವನು ಅಂತ ಹೀಗೆಲ್ಲ ಹೇಳ. ನಮಗ ಅದು ಗೊತ್ತಿಲ್ಲದೆ ಇರುವಾಗ ಈ ಶರೀರದ ಅಭಿಮಾನ ಈ ಶರೀರದ ಅಭಿಮಾನ ಮಾಡಿಕೊಂಡಿರೋದು ಯಾವುದೋ ಇಲ್ಲಿರುವ ನಾನು ಅಂತೈತಲ್ಲ, ಬುದ್ಧಿ ಐತಲ್ಲ, ಮನಸ್ಸೈತಲ್ಲ, ಅದು ಅಭಿಮಾನ ಮಾಡಿಕೊಂಡು ಹೀಗೆ ತಿಳ್ಕೊಂಡೈತಿ. ಆದ್ದರಿಂದಲೇ ಈಗ ಇದನ್ನು ಹೇಳುವುದು ಯಾತಕ್ಕೆ, ಈ ಉಪಾಧಿ ಶರೀರೇಂದ್ರಿಯಾದಿಗಳೆಂಬ ಉಪಾಧಿ ಇದಲ್ಲ ನಾವು. ಮತ್ತೀಗ ನಾನು ನಾನು ಅಂತಂತೇವಲ್ಲ, ಇದು ಅಲ್ಲ ಅಲ್ರಿ. ಈಗ ನಾನು ಅದೇನಲ್ಲ, ಈ ನಾನು ಅಲ್ಲ ಅಂತೀರ ನೀವು. ಹೌದು. ಮತ್ತಲ್ರಿ, ಈ ನಾನು ಇಲ್ಲದಿದ್ರೆ ಹೇಗಿರಕ್ ಬರ್ತೈತ್ರಿ? ಅದು ಇಲ್ಲದ ಇದ್ರನ ನಿನಗ ಸರಿಯಾಗಿ ಇರಕ್ ಬರ್ತೈತಿ ಅನ್ನೋದು ಗೊತ್ತಾಗುತ್ತೆ. ಇದನ್ನು ಹಿಡ್ಕೊಂಡಿರುವುದರಿಂದಲೇ ಅದು ಮರೆಯಾಗಿರ್ತದೆ. ಅದಕ್ಕಾಗಿಯೇ ಈ ಅವಸ್ಥೆಗಳನ್ನು ತೋರಿಸ್ತಾ ಇರುವುದು. ನೋಡಿಕೊ, ಈಗ ನಾನು ನಾನು ಅಂತ ನೀನು ಈಗ ಹಿಡ್ಕೊಂಡಿಯಲ್ಲಪ್ಪ, ಈ ನಾನು ಅನ್ನುವವನನ್ನು ಕನಸಿಗೆ ಕರ್ಕೊಂಡು ಬಾ. ಕರ್ಕೊಂಡು ಹೋಗು. ಕನಸು ಬಂದಾಗ ಈ ನಾನು ಅನ್ನೋವನ ಅಲ್ಲಿರ್ಬೇಕು. ಕನಸು ಬಂದಾಗ ಈ ನಾನು ಅನ್ನೋವನ ಅಲ್ಲಿದ್ದರೆ ಏನಾಗುತ್ತೆ? ಎಚ್ಚರದಿಂದ ಕನಸಿಗೆ ಬಂದೇನಿ ಅಂತ ತಿಳ್ಕೊಳ್ತಾ ಇದ್ದ. ಎಚ್ಚರದಲ್ಲಿ ನನ್ನ ಹೆಂಡ್ರು ಮಕ್ಕಳು ಎಲ್ಲ ಹೊಲ ಹಣ ಮನೆ ವಿದ್ಯೆ ಎಲ್ಲ ಎಚ್ಚರದಲ್ಲೇ ಐತಿ ಅಂತ ಗೊತ್ತಾಗಿರ್ತಿತ್ತು. ಇಲ್ಲಿಯ ಕನಸಿನಲ್ಲಿ ಇವನೇನ್ ಮಾಡ್ತಾನ ಅಂದ್ರ, ಕನಸಿನಲ್ಲಿ ಹೇಗೆ ಒದಗಿ ಬಂದಿರ್ತೈತಿ ನೋಡು, ಆ ರೂಪದಲ್ಲಿಯೇ ಇವನು ಇರಬೇಕು. ನಾನು ಕುರುಡನ, ಎರಡು ಕಣ್ಣದವ ನನಗೆ ಎಚ್ಚರದಲ್ಲಿ, ನಾನೇ ಕುರುಡನಾಗಲಿ ಅಂತ ಅನ್ಲಿ ನೋಡೋಣ. ಇದರ ನೆನಪು ಬಂದ್ರಲ್ಲ, ನಾನು ಕಣ್ಣುಳ್ಳವನು ಕುರುಡನಲ್ಲ ಅನ್ನಕ. ಕನಸಿನಲ್ಲಿ ಅಂಥದ್ದು ಒಂದು ಮಾರಿದು ಮಾಡಿಕೊಳ್ಳಕ್ ಕೂತ್ಕೊಂಡನ. ಅಯ್ಯೋ, ಈ ಅಕ್ಷರದಲ್ಲಿ ಒಳ್ಳೆ ಸುಂದರವಾದ ರೂಪ ಬಿಟ್ಟು ಇದಕ್ಯಾಕೆ ಬಂದಿದೀವಿ ಅಂತ ಗೊತ್ತಾಗುತ್ತಿದೆಯ. ಗೊತ್ತಾಗಬೇಕಾದ್ರೆ ಯಾರಿರ್ಬೇಕು? ಈ ಇವನಿರ್ಬೇಕು. ಇವನಿದ್ರೆ ಬೇಡಪ್ಪ, ನಾನು ಮಾಡಿಕೊಂಡಿರೋದು ಎಷ್ಟು ರೂಪ ಐತಿ, ಇದನ್ಯಾಕೆ ಮಾಡ್ತೀನಿ, ಮಾರಿ ನೋಡಕ್ ಆಗುದಿಲ್ಲ ಅಂತ ಅಂದು ಬಿಡ್ತಿದ್ದ. ಹಾಗನ್ನುತ್ತಾನೆಯೇ ಇಲ್ಲ. ಯಾವುದು ಒದಗಿ ಬಂದೈತಿ ನೋಡು, ತನ್ನ ಪಾತ್ರ ಆ ರೂಪದಲ್ಲಿಯೇ ಇದ್ದುಕೊಂಡಿರ್ತಾನೆ. ಹಾಗಾದ್ರೆ ಈ ನಾನು ಅಲ್ಲಿಗೆ ಬಂದಿದ್ದಾನೆಯೇ ಎಲ್ಲ ಹೇಳಿದಾಗ ಹ್ಞೂ ಅಂತಂದು ಹಿಂದಗಡ ಅಲ್ರಿ ಹೀಗೆ ಹೇಳ್ತಾರಲ್ಲ, ಅಲ್ರಿ ನಾವ ಅಲ್ಲ ಕನಸಿನಾಗಿರುವುದು ಅಂತ ಅಂದುಕೊಂಡ್ರೆ ಏನಾಯ್ತು? ಏನು ಇಷ್ಟೋ ತನಕ ಬರೆದಿದ್ದೆಲ್ಲ ಮಸಿ ನುಂಬಿತು ಅಂತ ಅಂತಾರಲ್ಲ, ಹಾಗಾಗುತ್ತೆ. ಅದಕ್ಕಾಗಿ ಅನುಭವಕ್ಕನುಸರಿಸಿ ನೋಡ್ತಾರೆ. ಅನುಭವಕ್ಕನುಸರಿಸಿ ನೋಡಿದ್ರೆ ಒಳಕುದಿಲ್ಲ, ಉಳ್ಕೊಂಡು ಬಿಡುತ್ತೆ. ಅದಕ್ಕಾಗಿಯೇ ಇದನ್ನು ಇಲ್ಲಿ ಹೇಳ್ತಾ ಇರೋದು. ಆದ್ದರಿಂದ ನಾವು ಹುಟ್ಟಿ ಬಂದೇವೋ ಇಲ್ಲವೋ ಅನ್ನೋ ವಿಚಾರ, ಈ ಶರೀರೇಂದ್ರಿಯಾದಿಗಳು ನಾವು ಹೌದೋ ಅಲ್ಲವೋ ಅನ್ನೋ ವಿಚಾರ, ಮತ್ತೆ ಈಗಿರುವ ನಾನು ಅಂತ ಹೇಳ್ಕೊಂತೇವಲ್ಲ ಈ ನಾನು ಅನ್ನೋವನ ವಿಚಾರ, ಇದೆಲ್ಲ ಇದರಲ್ಲಿ ಸೇರಿಕೊಂಡಿರುತ್ತದೆ. ಅಷ್ಟೇ ಅಲ್ಲ, ನಮ್ಗ ಎಚ್ಚರ ಅಂತ ಈಗೇನು ಹೇಳ್ತೈತಿ ನೋಡು, ಬಹಳ
ವಿಶಾಲವಾಗಿದೆ. 3 ಪ್ರಪಂಚವನ್ನು ತನ್ನಲ್ಲಿ ಇಟ್ಟುಕೊಂಡಿರುವುದಾಗಿದೆ. ಅದು ಇಷ್ಟು ದೊಡ್ಡದಾಗಿದೆ. ನಾವು ಈಗಿರುವಂತೆ ತಿಳ್ಕೊಂಡೇವಲ್ಲ, ಸರಿಯಲ್ಲ. ಯಾಕೆ ಸರಿಯಲ್ಲ ಅಂದ್ರೆ ನೋಡ್ಕೊಳ್ಳಕ್ ಬಂದಿಲ್ಲ. ಬಲ್ಲವರು ಹೇಗೆ ಹೇಳ್ತಾರೋ, ಶ್ರುತಿ ಹೇಗೆ ಹೇಳ್ತೈತೋ ಅದರಂತೆ ನೋಡ್ಕೊಂಡ್ವಿ ಅಂದ್ರೆ ಹೌದು ಅಂತ ಅನಿಸಿಬಿಡ್ತೈತಿ. ಸಪ್ತಾಂಗವನ್ನು ಸೇರಿಸಿ ಹೇಳಿದೆ. ಇದು ಗೊತ್ತಿಲ್ಲದೆ ಇರುವಾಗ ನಾವು ಎಷ್ಟೇ ಜಾಣರಾಗಿದ್ದರೂ ಲೌಕಿಕದಲ್ಲಿ ಹೀಗೆ ತಿಳಿಯುವುದಿಲ್ಲ. ನಮ್ಮ ಅವಸ್ಥೆ ಇಷ್ಟು ವಿಶಾಲವಾಗಿದೆ ಅಂತ ಗೊತ್ತಾಗುವುದಿಲ್ಲ. ಮತ್ತೇನ್ ಅನಿಸ್ತೈತಿ ಅಂದ್ರೆ ಮೊದಲಿಗೆ ಹೇಳ್ಕೊಂಡು ಬಂತಲ್ಲ, ಅಂದ್ರೆ ಈ ಪ್ರಪಂಚದಲ್ಲಿ ಅಲ್ಲ, ಎಲ್ಲರೂ ಹುಟ್ಟಿ ಸಾಯುವುದು, ಎಲ್ಲರಿಗೂ ಈ ಇದರಲ್ಲಿ ಇವರು ಕಾಣೋದು, ನಿದ್ರೆ ಮಾಡೋದು. ಈಗ ಮನ್ಯಾಗ ಅದೇವಪ್ಪ ಯಾಚರದೆ, ಮನ್ಯಾಗ ರೂಮಿನಾಗ ಮಲಗ್ತೇವೆ, ಅಲ್ಲೇ ಕನಸು ಬೀಳ್ತೈತಿ, ಮತ್ತೆ ಅಲ್ಲೇ ನಿದ್ರೆ ಮಾಡುದು. ಒಂದು ರೂಮಿನಾಗ ಯಾಚರ, ಕನಸು, ನಿದ್ರೆ 3 ಆಗ್ತಾವ. ಹೀಗಿಟ್ಕೊಂಡಿರು. ಹೀಗೆ ಹೇಳುತ್ತಲ್ಲ, ಯಾವುದು ಲೌಕಿಕದ ದೃಷ್ಟಿಯಿಂದ ಕೂಡಿರುವ ಬುದ್ಧಿ. ಅನುಭವ ಏನ್ ಹೇಳ್ತೈತಿ? ಯಾಚರ ಇಲ್ಲದಿರುವಾಗ ರೂಮ್ ಇರ್ತೈತೇನ, ರೂಮ್ ಐತಿ ಅಂತ ಅನಿಸ್ತೈತಿ. ಎಚ್ಚರ ಇಲ್ದಾಗ ಕನಸಾಗುವುದು ರೂಮಿನಲ್ಲಿ ಅಂತ ಹೇಳ್ತೀಯಲ್ಲ. ಕನಸು ರೂಮಿನಲ್ಲಿ ಇದ್ರೆ ಯಾಕೆ ಅರಣ್ಯದಲ್ಲಿ ಸಂಚಾರ ಮಾಡಕ್ಕಾದೆ? ಯಾಕೆ ಹೆದರ್ಕೊಂಡೆ? ಆನೆ ತಿರುಗಿಕೊಂಡು ಬಂತಲ್ಲ ಅರಣ್ಯದಲ್ಲಿ ಹೋಗುವಾಗ, ರೂಮಿನಲ್ಲಿ ಮಲಗೇನಿ, ಮನೆಯಲ್ಲಿ ಮಲಗೇನಿ, ನನಗೇನ್ ಮಾಡತ್ತಾನಿ ಅಂತ ಸುಮ್ಮನೆ ಇರ್ಬೇಕೋ ಇಲ್ವೋ? ಮತ್ಯಾಕೆ ಹಾಕಿ ತಿಳ್ಕೊಳ್ಳಿಲ್ಲ? ಹಾಗಾದ್ರೆ ಅನುಭವಕ್ಕನುಸರಿಸಿ ನೋಡುವುದು ಬೇರೆ, ಲೌಕಿಕದ ದೃಷ್ಟಿಯಿಂದ ನೋಡುವುದು ಬೇರೆ. ಆದ್ದರಿಂದಲೇ ಲೌಕಿಕದ ದೃಷ್ಟಿಯಿಂದ ನೋಡುವುದು ಸರಿಯಲ್ಲ, ಅನುಭವಕ್ಕನುಸರಿಸಿ ನೋಡುವುದು ಸರಿ. ಈಗ ಹೇಳುವ ಅನುಭವ ಯಾರಿಗೂ ಒಬ್ಬರಿಗೆ ಐತಾ? ಎಲ್ಲರಿಗೂ ಐತಿ. ಅದಕ್ಕನ ಸಾರ್ವತ್ರಿಕ ಅನುಭವ ಅಂತ ಅದನ್ನು ಹೇಳ್ತಾ ಇರುವುದು. ಅದರಿಂದಲೇ ನೋಡಿ ನಿರ್ಣಯ ಮಾಡ್ತೈತಿ. ಎಷ್ಟು ವ್ಯಾಪಕವಾಗಿರುತ್ತದೆ ಅವಸ್ಥಾ ದೃಷ್ಟಿ. ಇದನ್ನು ಲೆಕ್ಕಕ್ಕೆ ಹಿಡಿಯುವುದು ಅವಸ್ಥಾತ್ರಯ ವಿಚಾರ ಮಾರ್ಗದ ಮೊದಲನೇ ಹೆಗ್ಗುರುತು. ಈ ಹೆಗ್ಗುರುತು ಅಂದ್ರೆ ಯಾವುದಾದರೂ ವಿಷಯವನ್ನು ತಿಳಿಯುವಾಗ ಇಂಥವ್ರ ಮನೆಯಲ್ಲಿ ಐತಂದ್ರ ಸುಣ್ಣದ ಜೋರು ಬಣ್ಣದ ಜೋರು ಬಿಟ್ಟಾರ ನೋಡು, ಮದುವೆ ಮನೆ ಅದೇ ಅಂತ ತೋರಿಸ್ತಾರಲ್ಲ, ಹಾಗೆ ಈ ಹೆಗ್ಗುರುತುಗಳು ಇದನ್ನು ತಿಳಿಸುವುದಕ್ಕೆ ಬಂದಿವೆ. ಓಂ ನಾರಾಯಣ. ಕೆಟ್ಟೈತಿ ಅಂತ ನಾವು ಜಾಣರಾಗ್ಯವಲ್ಲ, ನಾವು ಹೇಳ್ತೀವಿ. ಈ ಶರೀರವೇ ನಾನು ಅನ್ನುವ ಜಾಣರದೇವಲ್ಲ. ಹುಟ್ಟುದು ಸಾಯುದು ಇಲ್ಲ ಅಂದ್ರೆ ಏನರ್ಥ? ಹುಟ್ಟು ಬಂದೇವಿ, ಸಾಯ್ತೇವಿ. ಭಗವಂತ ಹೇಳ, ಭಗವಂತನಿಗೆ ತಲೆ ಐತಾ? ಹೀಗೆ ತಿಳ್ಕೊಂಡಿರು. ಆದ್ದರಿಂದಲೇ ಸರಿಯಾದ ರೀತಿಯಲ್ಲಿ ವಿಮರ್ಶನೆ ಮಾಡಿ ನೋಡಬೇಕು ಅನ್ನುವುದಕ್ಕಾಗಿ ಇಲ್ಲಿ ಅವಸ್ಥೆಗಳನ್ನು ತೋರಿಸಿ ವಿಚಾರ ಮಾಡುವಾಗ ಪೂರ್ಣ ದೃಷ್ಟಿಯಿಂದ ವಿಚಾರ ಮಾಡಬೇಕು ಅಂತ ಈಗ ಹೇಳುದು. ಪೂರ್ಣ ದೃಷ್ಟಿ ಅಂದ್ರೆ ಗೊತ್ತಾಯ್ತಲ್ಲ ಏನು? ಆಯಾ ಅವಸ್ಥೆಯ ಅನುಭವದಿಂದ ನೋಡುವುದು ಪೂರ್ಣ ದೃಷ್ಟಿ. ಎಚ್ಚರ ಒಂದೇ ಒಂದು ಅಭಿಮಾನದಿಂದ ಕನಸು ನಿದ್ರೆಯನ್ನು ನೋಡುವುದು ಅಪೂರ್ಣ ದೃಷ್ಟಿ, ಸರಿಯಾದ ದೃಷ್ಟಿ ಅಲ್ಲ. ಆದ್ದರಿಂದಲೇ ಇದನ್ನು ಹೀಗೆ ತೋರಿಸಿದೆಯಲ್ಲ, ಈ ಪೂರ್ಣ ದೃಷ್ಟಿಯನ್ನಿಟ್ಟುಕೊಂಡು ವಿಚಾರ ಮಾಡಿ ನೋಡಿದರೆ ಎಂಥ ಲಾಭವಾಗುತ್ತಿದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ, ವಿಚಾರ ಮಾಡತಕ್ಕಂಥವನಿಗೆ. ಅಂದ್ರೆ ಈಗ ಶರೀರ ನಾನು ಅಂತ ಐತಲ್ಲ, ಹೀಗೆ ಈ ಶರೀರ ರೂಪದಿಂದ ಇರುವವನಲ್ಲ, ಹುಟ್ಟದೇ ಸಾಯದೇ ಇರುವ ಆತ್ಮನು ನಾನು ಅಂತ ಗೊತ್ತಾಗುತ್ತಿದೆ ಅಂತ ಅದನ್ನು ತಿಳಿದುಕೊಳ್ಳಲಿ ಅನ್ನುವುದಕ್ಕಾಗಿ ಈ ದೃಷ್ಟಿಯನ್ನು ತೋರಿಸಿದೆ. ಓಂ ನಾರಾಯಣ. ಅದೇ ಪರಮಾರ್ಥ ರೂಪವಾಗಿ ಇದ್ದುಕೊಂಡಿರುತ್ತಿದೆ.
ಅದನ್ನು ಯಾರು ತಿಳಿದುಕೊಳ್ಳುತ್ತಾರೆಯೋ ಅವರು ಅದೇ ಇರ್ತಾರೆ. ಆಗುವುದಿಲ್ಲ